ನೋಡ್ಕೋಬೇಕು. ಅಮ್ಮ ಅಂದ್ರೆ ಎಲ್ಲಕ್ಕಿಂತ ಜಾಸ್ತಿ ಅಲ್ವೇನಮ್ಮ? ಹತ್ರ ಮಾತಿಲ್ಲ ಕಣ್ರೆ. ನಾನ್ ನಂಬಲ್ಲ. ಅಯ್ಯೋ ನಿಜ ಕಣೆ, ನೋಡೋಕೆ ಅಂಗಡಿ ಪಿಜ್ಜಾ ತರನೇ ಇರ್ಬೋದು, ಅದೇ ಅದ್ರ ಮೇಲೆ ಹಾಕಿದಿರಲ್ಲ ಪನ್ನೀರು, ಅದ್ಯಾಕೋ ವರ್ಕೌಟ್ ಆಗಿಲ್ಲ. ಮಕ್ಕಳು ಮಾಡೋ ಚೆನ್ನಾಗಿರುತ್ತೆ, ಕೊಡ್ತೀನಿ. ಚೆನ್ನಾಗಿಲ್ಲ ಅಂದೆ. ಹಾ ಚೆನ್ನಾಗಿಲ್ಲ, ನಾನು ಹೆಂಗೋ ತಿನ್ಕೋತೀನಿ, ಅವ್ರು ತಿನ್ಕೊಂಡ್ಬಿಡ್ತಾರೆ. ಆಫ್ಕೋರ್ಸ್ ಕನೆಕ್ಷನ್ ಇದೆ ಕಣೆ. ಅವನ್ ಮನ್ಸಲ್ಲಿ ನಿಮ್ಗೆ ಇರೋದಕ್ಕೆ ತಾನೇ ಒಂದ್ ಸಾಯ್ತಿನ ಜೊತೆ ಮದ್ವೆ ಬೇಡ ಅಂತ ಹೇಳಿದ್ದು. ಇವತ್ತೇನೋ ನಿಮ್ ಮನೆಗ್ ಬಂದ್ರೆ ಎಲ್ಲ ಹೇಳ್ತಾನೆ ಅಂತ ಅನ್ಕೊಂಡಿದೀವಿ. ಹಲೋ ಅಮ್ಮು, ಇದೆಯಾ? ಇಲ್ಲ ಅದಕ್ಕೆ ಮತ್ತೆ ನನ್ನ ಮನ್ಸಲ್ಲಿ ಆಸೆ ತಂದ್ಕೊಳಲ್ಲ. ಅವ್ರಿಗೆ ನನ್ನ ಬಗ್ಗೆ ಆ ಥರ ಫೀಲಿಂಗ್ಸ್ ಎಲ್ಲ ಏನೂ ಇಲ್ಲ, ನನಗೆ ಗೊತ್ತು. ಸುಮ್ಮನೆ ಹುಚ್ಚಿ ತರ ಮಾತಾಡ್ಬೇಡ ಅಮ್ಮು. ಅವನೇನಾದ್ರು ನಿಮ್ ಮನೆಗ್ ಬಂದಿದ್ರೆ ಇವತ್ತೆಲ್ಲ ಗೊತ್ತಾಗಿರೋದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿನ್ನೂ ಇಲ್ಲಿಗೆ ಬಂದಿಲ್ಲ, ಆದ್ರೆ ಈಗ ತಾನೇ ಕಾಲ್ ಮಾಡಿ ನನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅಣ್ಣ ನಿನಗ್ ಕಾಲ್ ಮಾಡಿದ್ನ ಮೀಟ್ ಮಾಡ್ಬೇಕು ಅನ್ನ? ಹೂ ಅದಕ್ಕೆ ಅವನೇ. ಅಯ್ಯೋ ಲೂಸು, ಇನ್ನು ಯಾಕೆ ನಮ್ಮ ಹತ್ರ ಮಾತಾಡ್ತಿದ್ಯಾ? ಕಮ್ ಆನ್ ಕ್ವಿಕ್, ಹೋಗಿ ನೋಡು. ಹರಿ ಅಪ್, ಬೈ. ನೀನ್ ಮನೆಗೆ ಹೋಗು, ಆಮೇಲೆ ಮಾತಾಡೋಣ. ಕಾಲ್ ಮಾಡಿದಾಗ ಬಿಸಿ ಬಂದ್ರೆ ಮತ್ತೆ ಮಾಡ್ಬೇಕಿತ್ತು. ಮೆಸೇಜ್ ಯಾಕೆ ಮಾಡ್ದ? ಅದು ಈ ತರ. ಇಲ್ಲಿಗೆ ಬಾ ಅಂತ ಕರೆದು ಹೀಗೆ ಯಾಕೆ ಮೆಸೇಜ್ ಮಾಡ್ತಿದ್ದಾನೆ? ಅಣ್ಣ ಯಾವತ್ತೂ ಅರ್ಜೆಂಟಲ್ಲಿ ಅಬ್ರಾಡ್ ಪ್ಲಾನ್ ಮಾಡ್ದನಲ್ಲ. ಏನಾದ್ರು ಆತರ ಇದ್ರೆ ಮೊದಲೇ ಶೆಡ್ಯೂಲ್ ಮಾಡ್ತಾನೆ, ಇಲ್ಲ ಅಂದ್ರೆ ಪ್ಲಾನ್ ಚೇಂಜ್ ಮಾಡ್ತಾನೆ. ನಾನು ಅದನ್ನ ಯೋಚನೆ ಮಾಡ್ತಿದ್ದೀನಿ. ಆದ್ಯಾ, ಇಷ್ಟು ಅರ್ಜೆಂಟಲ್ಲಿ ಡೀಲ್ ಫಿಕ್ಸ್ ಆಗಕ್ ಸಾಧ್ಯನೇ ಇಲ್ಲ ಅಲ್ವಾ? ನನ್ನ ಪ್ರಕಾರ ಅಣ್ಣ ಆಸ್ಟ್ರೇಲಿಯಾಗೆ ಹೋಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಅವರೇ ಕಾಲ್ ಮಾಡಿ ಹೇಳಿದಾರೆ ಅಂತ ವಿಕ್ಕಿ ಹೇಳ್ತೀಯಾನೆ, ನೀನ್ ನೋಡಿದ್ರೆ ಬೇರೆನೋ ಅಸಂಪ್ಷನ್ ಮಾಡ್ತೀಯಲ್ಲ. ಹಾಗಿದ್ರೆ ಎಲ್ಲಿ ಹೋಗಿರ್ಬೋದು? ಅದೇ ಗೊತ್ತಾಗ್ತಾ ಇಲ್ಲ ರೀ. ಸಮಥಿಂಗ್ ಇಸ್ ಫಿಶಿ ಅಂತ ಅನಿಸ್ತಾ ಇದೆ. ನೀವು ಯಾರು ಚಿಂತೆ ಮಾಡೋ ಅಗತ್ಯ ಇಲ್ಲ. ವೇದಾಂತ್ ಆಸ್ಟ್ರೇಲಿಯಾಗೆ ಹೋಗ್ತಾ ಇರೋದು ನಿಜಾನೇ. ಅದ್ ಹೇಗೆ ಅಸಲೀಸಾಗಿ ಬಿಟ್ಬಿಡಕ್ಕಾಗುತ್ತೆ? ನಾನು ನಿಜಾನೇ ಹೇಳ್ತಾ ಇರೋದು. ಬೇಕಿದ್ರೆ ಗ್ರೂಪಲ್ಲಿ ಚೆಕ್ ಮಾಡು. ವೇದಾಂತ್ ಬಾಬಾ ವಾಯ್ಸ್ ಮೆಸೇಜ್ ಕಳ್ಸಿದಾರೆ ಕಣೆ, ತಗೋ ಚೆಕ್ ಮಾಡು. ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ಇಲ್ಲ ಅಮ್ಮ, ಅವನಷ್ಟು ದೂರ ಹೋಗೋದಿದ್ರೆ ಇನ್ಫಾರ್ಮ್ ಮಾಡದೆ ಹೋಗಲ್ಲ.
ಈ ಸಲ ಅವ್ನು ನನಗೂ ಏನೂ ಹೇಳಿಲ್ಲ. ಆಕ್ಚುಲಿ ಅವ್ನು ಕಾಲ್ ಮಾಡಿದಾಗ ಆದ್ಯಾಗೆ ವಿಕ್ಕಿಗೆ ಅಪ್ಪನಿಗೂ ಹೇಳ್ಬಿಡಿ ಅಂದ. ವಿಕ್ಕಿ ಕಾಲ್ ಮಾಡ್ತೀನಿ ಅಂತ ಫೋನ್ ಇಟ್ಟೇ ಬಿಟ್ಟ. ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ನಿಜವಾಗ್ಲೂ ಹೇಳಿದ್ನ ಅಮ್ಮ. ನಂಗಂತೂ ಅವನಿಗೆಲ್ಲ ಏನಾಗೋಯ್ತು ಅಂತ ಒಂದ್ಸಲ ಭಯ ಆಗೋಯ್ತು. ಅಮ್ಮ ಅಗ್ರಜ ಕಾಲ್ ಮಾಡಿದ್ದು ಪಕ್ಕ ತಾನೆ. ನಾನು ಯಾಕೋ ಸುಳ್ಳು ಹೇಳಿ? ಸುಳ್ಳು ಅಂತ ಅಲ್ಲಮ್ಮ, ಅವ್ನು ನನಗೆ ಕಾಲ್ ಮಾಡಿದಾಗ ಅವನ ವಾಯ್ಸಲ್ಲಿ ಒಂಥರ ಅಳುಕಿತ್ತು, ಅದಕ್ಕೆ ನನಗೂ ಗಾಬರಿ ಆಗಿದ್ದು. ಇರ್ಲಿಲ್ವಾ? ಇದು ಹಾಗೇನೆ. ಆದರೂ ಆಸ್ಟ್ರೇಲಿಯಾದಲ್ಲಿ ಅಂಥದ್ದೇನು ಕೆಲಸ ಇದೆ ನನಗಂತೂ ಅರ್ಥ ಆಗ್ತಿಲ್ಲ. ಹಾಗೇನಾದರೂ ಇದ್ದಿದ್ದರೆ ಆಫೀಸಲ್ಲೇ ವೇದಾಂತ್ ವೆಂಚರ್ ಸಂಬಂಧಪಟ್ಟಿದ್ದಾಗಿರಲಿ ಅಥವಾ ಆದ್ಯ ಆರ್ಗ್ಯಾನಿಕ್ ಸಂಬಂಧಪಟ್ಟಿದ್ದಾಗಿರಲಿ ನಾ ಹತ್ರ ಹೇಳಿರೋರು. ಕರೆಕ್ಟ್. ಹೇಳುವಂಥದ್ದಾಗಿದ್ರೆ ಹೇಳಿರ್ತಿದ್ದ. ಹಾಗಂದ್ರೆ ಪ್ರೈವೇಟ್ ವಿಷಯ ಏನಾದರೂ ಆಗಿರ್ಬೋದು. MD ಅವನು 108 ಟೆನ್ಷನ್ ಇರುತ್ತೆ. ಅದೇನು ಬೇಕಿದ್ರೂ ಆಗಿರಲಿ, ಅವನು ಅಟ್ಲೀಸ್ಟ್ ನನಗೆ ಇನ್ಫಾರ್ಮ್ ಮಾಡಿದ್ದಾನೆ, ಆರಾಮಾಗಿದ್ದಾನೆ ಅಂತ ಕೇಳಿ ಸ್ವಲ್ಪ ಸಮಾಧಾನ ಆಯಿತು. ಏನೇ ಯೋಚನೆ ಮಾಡ್ತಿದ್ಯಾ? ತಗೋ ಕೇಳಿಸ್ಕೊ. ಸುಮ್ನೆ ಇರಿಟೇಟ್ ಆಗಿ ಕೋಪ ಮಾಡ್ಕೋಬೇಡ. ನನಗೇನೋ ಆಗ್ಬಾರ್ದೇನೋ ಆಯ್ತು ಅಂತ ಫೀಲ್ ಏನ್ ಆಗ್ತಿಲ್ಲ. ಹೇಳಿ ಕೇಳಿ ದೊಡ್ಡ ಬಿಸ್ನೆಸ್ ಮ್ಯಾನು, ದೊಡ್ಡ ಮನುಷ್ಯ, ಅರ್ಜೆಂಟಾಗಿ ಏನ್ ಕೆಲ್ಸ ಬೇಕಿದ್ರು ಬಂದಿರ್ಬೋದು ಅಲ್ವಾ? ಅಲ್ಲ, ನೀನ್ ಇದ್ದಲ್ಲೇ ಅವ್ರು ಓಡ್ಕೊಂಬಂದ್ ನೋಡ್ಬೇಕು ಅನ್ನೋ ಆಸೆ ಇತ್ತು, ಅದಾಗ್ಲಿಲ್ಲ, ಅದಕ್ಕೆ ನೀನ್ ಹಿಂಗ್ ಹಾಡ್ತಿದ್ಯಾ ಅಲ್ವಾ? ಇವನ್ ಯಾಕೆ ಸಡನ್ ಆಗಿ ಆಸ್ಟ್ರೇಲಿಯಾಗೆ ಹೋದ? ಇದ್ರೂ ಇರಬಹುದು. ನಿಮ್ಮ ಅಕ್ಕನ ಟೆನ್ಷನ್ನಲ್ಲಿ ಏನೋ ಹೇಳಿರ್ತಾಳೆ, ಇವಳು ಏನೋ ಕೇಳಿಸ್ಕೊಂಡಿರ್ತಾಳೆ. ದೊಡ್ಡವ್ರ ಮನೆ ವಿಚಾರ, ಅಲ್ಲಿ ಎಲ್ಲವೂ ಸಲೀಸು. ಇವತ್ತು ಹೂ ಅಂತಾರೆ, ನಾಳೆ ಬೇಡ ಅಂತಾರೆ, ನಾಡಿದ್ದೆಲ್ಲ ಸರಿ ಹೋಗುತ್ತೆ. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿದ್ರೆ ಆಯ್ತು. ಆಲ್ಮೋಸ್ಟ್ ಎಲ್ಲಾನು ಶೇರ್ ಮಾಡ್ಕೊಳ್ತಾನೆ. ಹಾಗಿರೋನು ಈಗ ಯಾಕೆ ಹಿಂಗ್ ಮಾಡ್ದ ಅಂತ ಅರ್ಥ ಆಗ್ತಾ ಇಲ್ಲ. ವಿಚಿತ್ರ ಅಲ್ವಾ? ಬರೀ ವಿಚಿತ್ರ ಅಲ್ಲ, ಆಶ್ಚರ್ಯನೂ ಆಗ್ತದೆ. ಆದ್ರೆ ಒಂದ್ ಸ್ವಲ್ಪ ಹಾಗೇನೆ, ಈಗಿದ್ ನೋಡು ಇನ್ನೊಂದ್ ಕ್ಷಣಕ್ಕಿರಲ್ಲ, ಸಡನ್ ಆಗಿ ಚೇಂಜ್ ಆಗ್ತಾ ಇರ್ತಾನೆ. ಎಲ್ರೂ ಒಂದೇ ತರ ಇರಲ್ಲ ಅಲ್ವಾ? ಅದು ನಿಜಾನೇ, ಆದ್ರೆ ಅವನ್ ತರ ಮಾತ್ರ ಯಾರು ಇರಲ್ಲ. ಸರಿ, ಇವತ್ತು ಆಫೀಸಲ್ಲಿ ಇದ್ರ ಬಗ್ಗೆ ಏನಾದ್ರು ಗೊತ್ತಾದ್ರೆ ತಿಳಿಸ್ತೀರಾ? ತಿಳಿಸ್ಬೋದು, ಆದ್ರೆ ನಿಮ್ಗೆ ಯಾಕಿದ್ರಲ್ಲಿ ಆಸಕ್ತಿ? ಅದು ಆರ್ತಿ ಅದಕ್ಕೆ ಕಾಪಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಈ ಮನೆಗೂ ಅವ್ರು ಹೆಲ್ಪ್ ಮಾಡಿದ್ದಾರೆ ಅಂತ ನೀವು ಅವಾಗ ಹೇಳ್ತಿರ್ತೀರಾ. ದೊಡ್ಡ ಬಿಸ್ನೆಸ್ ಮ್ಯಾನ್ ಬೇರೆ, ಸೊ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಆ್ಯಂಗಲಲ್ಲಿ ಕೇಳಿದೆ ಅಷ್ಟೇ, ಇನ್ನೇನಿಲ್ಲ. ಮೇಡಮ್, ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಿತ್ತು. ಯಾಕ್ರಿ, ಇವತ್ತು ID ಕಾರ್ಡ್ ಮರ್ತ್ ಬಂದ್ರ? ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಮೇಡಮ್. ಯಾಕ್ರಿ ಹೀಗ್ ಮಾಡ್ತೀರಾ? ಆ ಡೈಲಿ ಬೇಕೇ ಬೇಕು ತಾನೆ, ಯಾಕೆ ಮರ್ತೋಗುತ್ತೆ? ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ಆಫೀಸಿಗೆ ಬರೋದು ಅಂದ್ರೇನೆ ಯಮಯಾತನೆ ಆಗುತ್ತೆ. ಹಾಗೆ ಅಪ್ಪಲ್ಲಿ ID ಕಾರ್ಡ್ ಎಲ್ಲಿ ನೆನಪಿರುತ್ತೆ ಹೇಳಿ? ದೊಡ್ಡ ಮನ್ಸು ಮಾಡಿ ನನ್ನೂ ನಿಮ್ ಜೊತೆ ಕರ್ಕೊಂಡೋದ್ರೆ ನಿಮ್ ಸಹಾಯನ ಯಾವತ್ತೂ ಮರೆಯಲ್ಲ. ಪ್ರತಿ ಸತಿನೂ ಇದೇ ಡೈಲಾಗ್ ಆಯ್ತು ನಿಮ್ದು. ಸರಿ ಬನ್ನಿ. ನೀವು ಮನುಷ್ಯ ರೂಪದ. ಇದೆಲ್ಲ ಏನು ಬೇಕಾಗಿಲ್ಲ, ಈ ಸಿಸ್ಟಮ್ ಆಫೀಸ್ ಸೇಫ್ಟಿಗೋಸ್ಕರ ಮಾಡಿರೋದು. ನಾಳೆನೂ ಇದೇ ರಿಪೀಟ್ ಆಯ್ತು ಅಂದ್ರೆ ನಾನೇನು ಹೆಲ್ಪ್ ಮಾಡಲ್ಲ. ಬಟ್ ಈಗ MD ಬರೋ ಹೊತ್ತಾಯ್ತು. ಅವ್ರು ಬರೋ ಟೈಮಲ್ಲಿ ಈ ಪ್ಲೇಸ್ ಅಲ್ಲಿ ಕ್ರೌಡೆಡ್ ಆಗಿರ್ಬಾರ್ದು ಅಂತ ಹೇಳಿದ್ದಾರೆ.
ಪ್ಲೀಸ್ ಸ್ವಲ್ಪ ಸೈಡಿಗೆ ಬನ್ನಿ. ಏನು ವೇದಾಂತ್ ಬರ್ತಿದ್ದಾರಾ? ಆಸ್ಟ್ರೇಲಿಯಾ ಏನ್ BTM ಲೇಔಟ್ ಪಕ್ಕನ ಇದೆ, ಈಗ ಹೋಗಿ ಹಾಕಿ ಬರಕ್ಕೆ. ಅವ್ರ MD ಬರ್ತಾರೆ ಅಂದ್ರಲ್ವಾ, ಅದಕ್ಕೆ ಕೇಳ್ದೆ. MD ಅಂದ್ರೆ ವೇದಾಂತ್ ಅಲ್ವಾ? ಲಾಜಿಕ್ ಏನೋ ಕರೆಕ್ಟ್ ಆಗೇ ಇದೆ, ಆದ್ರೂ ಬಾಸ್ ಇಷ್ಟು ಬೇಗ ನೋಡಿ ಅವರೇ ಬಂದ್ರು. ಒಳಗ್ ಬಿಡ್ಬೇಡಿ. ಅವ್ರಿಗಿನ್ ಯಾರನ್ನ ಹೆಲ್ಪ್ ಮಾಡಕ್ ನೋಡಿದ್ರೆ ಅವ್ರನ್ನು ಬಿಡ್ಬೇಡಿ. ಬಂದ್ ನನಗ್ ರಿಪೋರ್ಟ್ ಮಾಡಿ. ಓಕೆ ಮೇಡಮ್. ಒಂದು ಕಾಲದಲ್ಲಿ ಕಂಪನಿಲಿ ಒಂದು ಹೆಣ್ಣು ಹುಳನೂ ಇಲ್ಲ ಅಂತ ಬಾಯ್ ಬಡ್ಕೋತಿದ್ದೆ. ಮುಂದೊಂದ್ ದಿನ ಕಂಪನಿ MDನೇ ಹುಡುಗಿ ಆಗ್ತಾಳೆ ಅಂತ ದೇವರಾಣೆ ಅನ್ಕೊಂಡಿರ್ಲಿಲ್ಲ. ಅಣ್ಣ ಸಡನ್ ಆಗಿ ಯಾವ ಡಿಸಿಷನ್ ಕೂಡ ತಗೊಳ್ಳಲ್ಲ. ಫಾರಿನ್ ಟ್ರಿಪ್ ಇದ್ರೆ ಮೊದಲೇ ತುಂಬ ಪ್ರಿಪೇರ್ ಆಗಿರ್ತಾನೆ. ಅವನು ಯಾಕೆ ಈಗ ಹೋಗಿರ್ಬೋದು? ಅವನಿಗೇನಾದ್ರೂ ಬೇಜಾರಾಗಿರ್ಬೋದಾ? ಅಥವಾ ಅವನಿಗೆ ಆಗದೆ ಇರೋರು ಯಾರಾದರೂ? ಚೇಚೆ, ಚಾನ್ಸೇ ಇಲ್ಲ. ಮತ್ತೇನಾಗಿರ್ಬೋದು? ಒಂದು ವೇಳೆ ಏನಾದ್ರು ಷಡ್ಯಂತ್ರ ನಡೆದಿದ್ರೆ ಅದು ಆದ್ಯ ಮತ್ತು ವಿಕ್ಕಿಗೆ ಗೊತ್ತೂ ಆಗಿರಲ್ಲ. ಈಗೇನು ಮಾಡೋದು? ಬೆಳಿಗ್ಗೆ ಜೋಕ್ ಮಾಡೋಕೆ ಇನ್ನೇನು ಸಿಕ್ಕಿಲ್ವ ನಿನಗೆ? ಮಿಸ್ಟರ್ ಸಾರ್ಥಕ್, ಇದು ಮನೆ ಅಲ್ಲ, ಆಫೀಸ್. ನಮ್ ಮಧ್ಯೆ ಏನೇ ರಿಲೇಷನ್ ಇದ್ರೋ ಅದನ್ನ ಮನೇಲಿ ಇಟ್ಕೊಳ್ಳಿ. ಇಂಥ ವಿಚಾರದಲ್ಲಿ ತಮಾಷೆ ಮಾಡೋಷ್ಟು ದಡ್ಡಿನೂ ನಾನಲ್ಲ, ಆ ತಮಾಷೆನ ಒಪ್ಕೊಳ್ಳೋಷ್ಟು ದಡ್ರು ನೀವಲ್ಲ. ಎಲ್ಲಿಗೆ ಕಾಲ್ ಮಾಡಿದ್ರೆ ನಿಮ್ಮ ಅನುಮಾನ ಬಗೆಹರಿಯುತ್ತೆ ಅನ್ಸತ್ತೋ ಅಲ್ಲಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೋಬಹುದು. ಸಾಹಿತ್ಯ, ವಾಟ್ ಇಸ್ ಇಸ್ ನಾನ್ ಸೆನ್ಸ್? ನೀನು MD ಮಾಡಿದವ್ರು ಯಾರು? ಅಲ್ಲ, ಇದೇನು ಸಿನಿಮಾನ? ಇದಕ್ಕಿದಾಗೆ ಬೇರೆ ಯಾರ್ದೋ ಪೊಸಿಷನ್ ಬಂದು ಕೂರೋಕೆ? ನೀವೇ ಹೇಳಿ ಸಾರ್ಥಕ್, ವೇದಾಂತ್ ಇಲ್ಲ ಅಂದ್ಮೇಲೆ ಇಡೀ ಕಂಪ್ನಿ ಅಥಾರಿಟಿ ಯಾರ್ಗ್ ಹೋಗುತ್ತೆ? ಸೌಂಡ್ ಮಾಡಬೇಡಿ ಸಾರ್ಥಕ್. ಹಾ, ಹಾಗೆ ವಿಕ್ಕಿ ಅವ್ರಿಗೂ ಹೇಳ್ಬಿಡಿ, ಇನ್ಮೇಲೆ ನನ್ನ ಅತ್ತಿಗೆ ಅಂತ ಕರಿಬೇಕು ಅಂತ. ಯಾವ ಸೀಮೆ ಅತ್ತಿಗೆ ನೀನು? ನಿನ್ನೆ ವೇದಾಂತ್ ಅವ್ರು ಎಲ್ರ ಮುಂದೆ ಅನೌನ್ಸ್ ಮಾಡಿಲ್ವಾ ನಿನ್ನ ಮದ್ವೆ ಆಗಲ್ಲ ಅಂತ? ಈಗೇನು ಹುಚ್ಚಾಟ ಇಲ್ಲ? ಕಮಾನ್ ಸಾರ್ಥಕ್, ರಿಲೇಶನ್ಶಿಪ್ ಅಂದ್ಮೇಲೆ ಈ ಸಣ್ಣ ಪುಟ್ಟ ಕೋಪ ಮನಸ್ತಾಪ ಎಲ್ಲ ಇದ್ದೇ ಇರುತ್ತೆ. ಇಷ್ಟಕ್ಕೆ ಬ್ರೇಕಪ್ ಆಯ್ತು ಅಂತ ಹೇಳಕ್ಕಾಗತ್ತಾ? ಆಕ್ಚುಲಿ ಅವ್ರನ್ನ ಆಸ್ಟ್ರೇಲಿಯಾ ಫ್ಲೈಟ್ಗೆ ನಾನೇ ಡ್ರಾಪ್ ಮಾಡಿ ಬಂದಿದ್ದೀನಿ. ಒಂದು ವೇ ನಮ್ಮ ಮಧ್ಯೆ ಇರೋ ಎಲ್ಲಾ ಗ್ಯಾಪು ಕ್ಲಿಯರ್ ಆಗಿದೆ. ಕಾಣಿಸ್ತಾ ಇಲ್ವಾ? ಇದರಲ್ಲಿ ಸುಹಾಸಿನಿ ಅತ್ತೆ ಸಿಗ್ನೇಚರ್ ಇದೆ. ಎಸ್, ಅದು ಸುಹಾಸಿನಿ ಅತ್ತೆದೇ ಸಿಗ್ನೇಚರ್. ಅತ್ತೆ ಹಾಗೆಲ್ಲ ಒಂದು ಸೈನ್ ಕೂಡ ಮಾಡಲ್ಲ. ಈಗ ಅವ್ರಿಗೆ ವೇದಾಂತ್ ಆಬ್ಸೆನ್ಸ್ ಅಲ್ಲಿ ಎಲ್ಲರಿಗಿಂತ ಬೆಟರ್ ನಾನೇ ಅನ್ಸಿರ್ಬೋದು. ನಾನೀಗ ಈ ಕಂಪ್ನಿ ರನ್ನಿಂಗ್ MD. ಪವರ್ ಆಫ್ ಅಟಾರ್ನಿ ನನ್ನ ಹೆಸರಲ್ಲಿದೆ. ನನಗೇನ್ ಸರಿ ಅನ್ಸತ್ತೋ ಅದನ್ನೇ ಮಾಡೋದು. ಪವರ್ ಆಫ್ ಅಟಾರ್ನಿ ಬಂದ ತಕ್ಷಣ ಏನ್ ಬೇಕಿದ್ರು ಮಾಡ್ಬೋದು ಅನ್ಕೋಬೇಡ.
ಅದ್ರ ಹೊರತಾಗೂ ಕಂಪ್ನಿಲಿ ಇನ್ನೂ ತುಂಬಾನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದೇನೇ ಇದ್ರು ಬಾಸ್ ಕೆಳಗಿರೋರ್ಗೆ ಅಪ್ಲೈ ಆಗೋದು, ಬಾಸ್ಗಲ್ಲ. ಇವರಿಬ್ರು ಜಗಳದಲ್ಲಿ ಮನೆಗೆ ಹೋಗೋನು ನಾನೇ. ಇಷ್ಟು ದಿನ ಇದೇ ಕಂಪ್ನಿಲಿ HR ನಲ್ಲೇ ವರ್ಕ್ ಮಾಡ್ತಾ ಇದ್ರು. ಎಂಪ್ಲಾಯ್ ಪಾಲಿಸಿನ ಓದಿರೋದು ನಿನ್ನ ಮೂರ್ತನ ಸಾಹಿತ್ಯ. HR ಬಗ್ಗೆ ನೀನ್ ನನಗೆ ಹೇಳ್ಕೊಡಕ್ ಬರ್ಬೇಡ. ಮೇಡಮ್ ಥ್ಯಾಂಕ್ ಯು ಮೇಡಮ್. ಆದ್ರೆ ಅದು ಯಾವ ಗ್ಯಾಪಲ್ಲಿ ನೀವು ನನ್ನ ಜಾಯ್ನಿಂಗ್ ಕಾಂಟ್ರಾಕ್ಟ್ ಓದಿದ್ರಿ ಅಂತ ಗೊತ್ತಾಗ್ಲಿಲ್ಲ. HR ಪ್ರೆಸೆಂಟೇಷನ್ ಮಾಡೋ ಅವಕಾಶ ಸಿಕ್ಕಾಗ ಎಲ್ಲ ಫೈಲ್ಸ್ನು ಚೆಕ್ ಮಾಡಿದ್ದೆ. ಆಗ ಅದ್ರಲ್ಲಿ ಒಂದು ಡಾಕ್ಯುಮೆಂಟ್ ಅಲ್ಲಿ ಎಂಪ್ಲಾಯ್ ಟರ್ಮಿನೇಷನ್ ಬಗ್ಗೆ ಇತ್ತು. ಅದರಲ್ಲಿ ಕೆಲವ್ರಿಗೆ ಮಾತ್ರ ಸ್ಪೆಷಲ್ ಪಾಲಿಸಿ ಅಪ್ಲೈ ಆಗುತ್ತೆ ಅಂತ ಇತ್ತು. ಯಾರಿರ್ಬೋದು ಅಂತ ಚೆಕ್ ಮಾಡಿದಾಗ ನಿಮ್ಮ ಹೆಸರು ಸಿಕ್ತು. ಆಗ ಕ್ಯೂರಿಯಸ್ ಆಗಿ ಓದಿದ್ದೆ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಕೆಲ್ಸನ ನಿಮ್ಮ ಹತ್ರ ಕಲಿಬೇಕು. ಬೆರಳು ತೋರಿಸಿದ್ರೆ ಇಡೀ ಬಾಡಿನೇ ನುಂಗ್ಬಿಡ್ತೀರಾ. ನಿಮ್ಮ ಕ್ಯೂರಿಯಾಸಿಟಿ ಇವತ್ತು ನನ್ನ ಕೆರಿಯರ್ನೇ ಉಳಿಸ್ಬಿಡ್ತು. ಥ್ಯಾಂಕ್ ಯು. ಆಚೆ ಕಡೆಯಿಂದ ತರ್ಸ್ಕೊಳ್ತೀನಿ, ಮೈನ್ ಐಟಮ್ ಒಂದು ನೀನ್ ಮಾಡ್ಕೊಡಕ್ ಆಗತ್ತಾ ಅಂತ ಕೇಳು ಅಂದ್ರಮ್ಮ. ಕೊತ್ತಂಬರಿ ಸೊಪ್ಪು ತರ ಕಳ್ಸಿದ್ರೆ ಊರು ಸಬ್ರೆ ಎಲ್ಲ ಕೇಳ್ಕೊಂಡ್ ಬಂದಿದ್ದೇನೆ. ನೀನು ಹೀಗೆ ಬಿಟ್ರೆ ದೊಡ್ಡ ಡೇಂಜರ್. ನೋಡಮ್ಮ, ಕೊತ್ತಂಬರಿ ಸೊಪ್ಪೆ ತಂದಿಲ್ಲ. ಕೊತ್ತಂಬರಿ ಸೊಪ್ಪು ಸಿಗ್ಲಿಲ್ಲ ಕಣೆ. ನೀನ್ ಸುಮ್ನೆ ಮಧ್ಯದಲ್ಲಿ ಮಾತಾಡ್ಬೇಡ, ಅಮ್ಮಂಗೆಲ್ಲ ಮರ್ತೋಗುತ್ತೆ. ಏನಮ್ಮ ಹೇಳೋದು? ಸರಿ ಬಿಡು, ಜಲ್ಜಂಗ್ ನಾನೇ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ನನಗೆ ಸಂಜೆ ಬೇರೆ ಕೆಲಸ ಇದೆ, ನನ್ನ ಕೈಲಿ ಆಗಲ್ಲ ಹೋಗ್ಬೇಕು ಅಂತ. ಅಯ್ಯ, ಅದಕ್ಕೆ ನೀನ್ ಯಾಕೆ ಮುಖ ಸಪ್ಪಗ್ ಮಾಡ್ಕೊಂಡಿದ್ಯಾ? ಹೋಗಿ ಆಟ ಆಡ್ಕೋ. ವೇದಾಂತ್ಗೆ ಟ್ರೈ ಮಾಡೋಣ ಅಂದ್ರೆ ಈಗಲೂ ಅವ್ರ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿದೆ. ಪಾಸ್ ಇನ್ನು ಫ್ಲೈಟ್ ಅಲ್ಲೇ ಇರ್ತಾರೆ ಸಾರ್. ಅವ್ರಿಗೆ ಇಲ್ಲಿ ಈ ತರ ಎಲ್ಲ ಆಗಿರ್ಬೋದು ಅಂತ ಒಂದು ಸಣ್ಣ ಸುಳಿವು ಇರಲ್ಲ. ಅಥವಾ ಅವ್ರು ಇದನ್ನ ಕನ್ಸ್ ಮನ್ಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆದ್ರೆ ಸುಹಾಸಿನಿ ಆಂಟಿ ಯಾಕೆ ಈ ತರ ಮಾಡಿದ್ರು ಅಂತಾನೆ ಅರ್ಥ ಆಗ್ತಿಲ್ಲ ಅಣ್ಣ. ವೇದಾಂತ ಇಲ್ಲ ಅಂದ್ರೆ ವಿಕ್ಕಿ ಬಾವ ಇದ್ರು, ಶ್ರೀಧರ್ ಮಾವ ಇದ್ರು, ಇಲ್ಲ ನೀನೇ ಇದ್ದೆ. ಇದನ್ನೆಲ್ಲ ಬಿಟ್ಟು ಹೋಗಿ ಹೋಗಿ ಆ ಎಳ್ಸು ಸಾಹಿತ್ಯನ ತಂದು MD ಚೇರಲ್ಲಿ ಕೂರ್ಸಿದಾರಲ್ಲ, ಏನ್ ಹೇಳೋಣ ಅವ್ರಿಗೆ? ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡೋದ್ರಿಂದ ಯಾವ ಲಾಭನೂ ಇಲ್ಲ ಅತ್ತೆ. ಹಾಗಲ್ಲ ಸಾಹಿತ್ಯ, ಅವನು ವಾಪಸ್ ಬರೋವಾಗ ಅವನಿಗೆ ಬುದ್ಧಿ ಹೇಳಿ ನಾನೆಲ್ಲನೂ ಕರೆಕ್ಟ್ ಮಾಡ್ತೀನಿ. ಆದ್ರೆ ನೀನೀಗ ಕೂತಿರೋ ಜಾಗ ತುಂಬಾ ಪವರ್ಫುಲ್. ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊ. ಥ್ಯಾಂಕ್ಸ್ ಅತ್ತೆ. ವೇದಾಂತ್ ವಾಪಸ್ ಬರೋಷ್ಟರಲ್ಲಿ ಅವ್ರು ಚೇಂಜ್ ಆಗಿರ್ಲೇಬೇಕು. ಚೇಂಜ್ ಆಗಿರ್ತಾರೆ ಕೂಡ. ಆಗತ್ತಾ? ಅವಳಿಗೆ ಸರಿಯಾಗಿ ಕಂಪ್ನಿ ಪಾಲಿಸಿನೇ ಇನ್ನೂ ಅರ್ಥ ಆಗಿಲ್ಲ. ಅಮೂಲ್ಯ, ಒಂದ್ ನಿಮಿಷ. ಕೆಲಸ ಮಾಡು ಅಂದ್ರೆ ಇಲ್ಲಿ ಬಂದು ಪಟಂಗ ಹೊಡಿತಾ ಕೂತಿದ್ಯಾ? ಸಾಹಿತ್ಯ. ಶಟಪ್ ಅಮೂಲ್ಯ, ಐ ನೀಡ್ ಯು ಇನ್ ಮೈ ಕ್ಯಾಬಿನ್. ರೀ ಕಾಂತ, ನೀವು ನನ್ನ PA ತಾನೆ? ಸದ್ಯಕ್ಕೆ ಹೌದು ಮೇಡಮ್. ಬನ್ನಿ ಇಬ್ರು. ಕೆಫೆಟೇರಿಯಾ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಅದು ನನ್ನ ಕೆಲಸ ಅಲ್ಲ. ಆದ್ರೆ ಅದು ಅಡ್ಮಿನ್ ಅಂಡರೇ ಬರುತ್ತಲ್ವಾ? ಸೊ ಮುಂಚೆ ತರಾನೇ ಕೆಫೆಟೇರಿಯಾ ವರ್ಕು ಆಗ್ಬೇಕು. ಹಾಗೆ ಯಾವುದೋ ಬೇರೆ ಮ್ಯಾನ್ ಪವರ್ನು ನೀನು ಯೂಸ್ ಮಾಡಬಾರ್ದು. ಆದ್ರೆ ಇಡೀ ಕೆಫೆಟೇರಿಯಾನ ನನ್ನ ಒಬ್ಳಿಂದ ಹೇಗ್ ನೋಡ್ಕೊಳಕ್ಕಾಗತ್ತೆ? ಕುಕ್ಕಿಂಗ್, ಕ್ಲೀನಿಂಗ್ ಎಲ್ಲ ಮಾಡ್ಬೇಕಲ್ವಾ? ಎಷ್ಟೊಂದು ಜನ ಎಂಪ್ಲಾಯ್ಸ್ ಇದ್ದಾರೆ ಅಂತ ನಿನಗೆ ಗೊತ್ತಿದೆ. ನನಗೆ ಪ್ರಾಬ್ಲಮ್ಸ್ ಹೇಳೋ ಅಗತ್ಯ ಇಲ್ಲ, ಕೆಲಸ ಆಗ್ಬೇಕು ಅಷ್ಟೇ. ವೇದಾಂತ್ ಮಾತ್ರ ಟರ್ಮಿನೇಟ್ ಮಾಡೋ ಲಿಸ್ಟಲ್ಲಿ ಕಾಂತನ್ ಜೊತೆ ನೀನಂತೂ ಇಲ್ಲ. ಅವಳು ನನ್ನ ನೋಡ್ಬಿಟ್ಲು ಅನ್ಸುತ್ತೆ. ಈಗ ಸುವಾಸಿನಿ ಏನಾದ್ರು ಬಂದ್ರೆ ನನ್ನ ಇಟ್ಕೋತಾಳೆ.
ಯಾಕೆ ಅಂದರೆ ನಾನೀಗಿರೋ ಪೊಸಿಷನ್ ಕೂಡ ಇನ್ಫ್ಲೂಯೆನ್ಸಿಂದ ಬಂದಿದ್ದಲ್ಲ. ಕೆಲಸ ಅಂತ ಬಂದಮೇಲೆ ಅದೇನೇ ಆದರೂ ಶ್ರದ್ಧೆಯಿಂದ ಮಾಡ್ತೀನಿ. ಯಾಕೆ ಅಂದರೆ ನಮ್ಮ ಮನೇಲಿ ಮೈಗಳ್ತನನ ಹೇಳ್ಕೊಟ್ಟಿಲ್ಲ. ಆಮೇಲೆ ಅದೇನೋ ಟೈಮು ಅಂತ ಮಾತು ಬಂತಲ್ವಾ, ಪರವಾಗಿಲ್ಲ, ಈಗಿನ ಟೈಮು ಹೀಗಿರ್ಬೋದು, ಆದರೆ ಯಾವ ಟೈಮ್ ಕೂಡ ಶಾಶ್ವತ ಅಲ್ಲ ಅನ್ನೋದನ್ನ ನಾನು ನಂಬ್ತೀನಿ. ಕೊಲೆಸ್ಟ್ರಾಲ್ ಹೆವಿ ಇದೆ ಕಣೆ ನಿನ್ಗೆ. ಏನ್ ಹೇಳಿದ್ರು ಕುಬ್ಬಿಗೇನ್ ಕಮ್ಮಿ ಇಲ್ಲ. ಸುರೇಖ ಏನ್ ಮಾಡ್ತಿದ್ಯಾ? ಈ ಕೆಲಸನ ನನಗೆ ಬಯಸಿದ್ದಾರೆ. ಅದಕ್ಕೆ ನಾನು ಬಂದಿರೋದು ಅಮೂಲ್ಯ. ನಾನು ಇಲ್ಲಿ ಜಾಯ್ನ್ ಆಗೋ ಕಾರಣ ನೀನು. ಹಾಗಿರುವಾಗ ನೀನೊಬ್ಳೆ ಕಷ್ಟಪಡ್ತಿರೋದು ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರೋಕ್ಕಾಗುತ್ತೆ ಹೇಳು? ಅದು ಹಾಗಲ್ಲ ಸುರೇಖ. ಟೆಂಪ್ರರಿ MD ನಿನ್ನ ಇಲ್ಲಿ ನೋಡಿದ್ರೆ ನಿನ್ಗೂ ಕಾಟ ಕೊಡೋಕೆ ಶುರು ಮಾಡ್ತಾಳೆ. ನೀನಾಯ್ತು, ನಿನ್ನ ಕೆಲಸ ಆಯ್ತು, ನೀನು ಚೆನ್ನಾಗಿದ್ರೆ ಆಯ್ತು ಅಂತ ನೀನು ಸುಮ್ಮನೆ ಇದ್ದಿದ್ರೆ ನಾವು ಈ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಿಲ್ಲ. ನಿನ್ನಿಂದಾಗಿ ನಾವು ಇಲ್ಲಿದ್ದೀವಿ ಅಂದರೆ ನಿನ್ನ ಜೊತೆ ನಿಲ್ಲೇಬೇಕು. ನಾನು ಹೆಲ್ಪ್ ಮಾಡ್ತೀನಿ. ಇಬ್ರು ಸೇರಿ ಕೆಫೆಟೇರಿಯಾ ಮ್ಯಾನೇಜ್ ಮಾಡೋಣ. ಥ್ಯಾಂಕ್ ಯು ಸುರೇಖಾ. ಇನ್ನೇ ಕೇಳ್ತಾ ಇರೋದು, ಮಾತಾಡೋ. ನಾನೇನು ಹೆಲ್ಪ್ ಮಾಡಿಲ್ಲ. ನಾನು ಮ್ಯಾಗಿ ಆರ್ಡರ್ ಮಾಡಿದ್ದೆ, ಇವ್ರು ಮಾಡಿಕೊಟ್ರು. ಚೆನ್ನಾಗಿ ಸುಳ್ಳು ಹೇಳ್ತೀಯ. ಇವಳ್ದೇ ಸಹವಾಸ ಅಲ್ವಾ ನಿಂಗೆ? ನಾನು ನಿಜನೇ ಹೇಳ್ತಾ ಇದ್ದೀನಿ. ಸುಮ್ಮನೆ ಡ್ರಾಮಾ ಎಲ್ಲ ಬೇಡ. ನಿಜ ಹೇಳಿದ್ರೆ ನಿನ್ ಕೆಲ್ಸನಾರ ಉಳಿಯುತ್ತೆ, ಇಲ್ಲ ಅಂದ್ರೆ ಮುಲಾಜಿಲ್ದಂಗ್ ಟರ್ಮಿನೇಟ್ ಮಾಡ್ಬೇಕಾಗತ್ತೆ. ನಿಜ ಒಪ್ಕೋ, ಇವಳೆಲ್ಲ ನಿಂಗೆ ಹೆಲ್ಪ್ ಮಾಡು ಅಂತ ಕೇಳಿದ್ದು? ಓಕೆ ಫೈನ್ ದೆನ್, you'll pay for it. ಸಾಹಿತ್ಯ ಸಾಹಿತ್ಯ ಒಂದು ಕನ್ಕ್ಲೂಷನ್ಗೆ ಬರ್ಬೋದಿತ್ತು ತಾನೆ? ಬರ್ತಾರೆ ವಿಕ್ರಾಂತ್, ಬಂದೇ ಬರ್ತಾರೆ. ಅವರು ಈಗ ಸ್ವಲ್ಪ ಕನ್ಫ್ಯೂಷನ್ ಇದ್ದಾರೆ, ಅದಕ್ಕೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ ಅಂತ ಹೋಗಿದ್ದಾರೆ. ಅಲ್ಲಿಂದ ಬಂದಮೇಲೆ ಕ್ಲಾರಿಟಿ ಸಿಗುತ್ತೆ ಬಿಡು. ಮೇಡಮ್ ಭಾಸ್ಕರು ಸ್ಕ್ರಾಚ್ ಆಗೈತೆ ಮೇಡಮ್. ನಿಮ್ಗೆ ಗೊತ್ತು ತಾನೆ ಭಾಸ್ಗೆ ಕಾರ್ ಅಂದ್ರೆ ಎಷ್ಟು ಕ್ರೇಜು ಅಂತ. ಇದೇನಾರು ಅವ್ರಿಗೆ ಗೊತ್ತಾದ್ರೆ ಅಷ್ಟೇ ಮೇಡಮ್. ಯು ಹೋಗ್ ನೀನು. ಕಾರ್ ಪಾರ್ಕ್ ಮಾಡು ಅಂತ ನಿನಗ್ ತಾನೇ ಹೇಳಿದ್ದು. ಬೇಕು ಅಂತ ತಗೊಳ್ಬೇಕು ಅಂತ ಅಂದ್ರೆ ನಾನೇ ತಗೊಳ್ತೀನಿ. ರೀ ಕಾಂತ, ಕೆಕ್ಕರ್ಸ್ಕೊಂಡ್ ನೋಡೋದಲ್ಲ, ಇವಳೇನಂದು ಅಂತ ಕೇಳಿಸ್ಕೊಂಡ್ರ? ಏನ್ ಮುಖ ನೋಡ್ತೀರಾ? ಜವಾಬ್ದಾರಿ ತಂದೆ ಆಗಿತ್ತು ಅಂತ ಇವಳು ಒಪ್ಕೊಂಡಿದ್ದಾಳೆ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡು ಏನ್ ಮಾಡ್ಬೇಕು ಮೇಡಮ್? ಜಸ್ಟ್ ಅದನ್ನ ಪ್ರೂಫ್ ಆಗಿಟ್ಕೊಳ್ಳಿ. ಏನ್ ಮಾಡ್ಬೇಕು ಅದನ್ನ ನಾನ್ ಮಾಡ್ತೀನಿ. ಕಾರ್ ಡ್ಯಾಮೇಜ್ ಆಗಿರೋದಕ್ಕೆ ನೀನೇ ಜವಾಬ್ದಾರಿ ಅಂತ ನೀನೇ ಒಪ್ಕೊಂಡಿದ್ಯಾ. ಸೊ ನಿನ್ನನ್ನೇ ಫೈರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಅವ್ನ ಶೆಡ್ಯೂಲ್ ಬಗ್ಗೆ ಹೇಳಿ ಅವನ ಆಬ್ಸೆನ್ಸಲ್ಲಿ ಏನೇನಾಗಬೇಕು ಅಂತ ಅವ್ನು ಎಕ್ಸ್ಪ್ಲೇನ್ ಮಾಡಿರ್ತಾನೆ. ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ಟೂರ್ನೇ ಕ್ಯಾನ್ಸಲ್ ಮಾಡ್ತಾನೆ. ಅಂಥದ್ರಲ್ಲಿ ಇದ್ದಕ್ಕಿದ್ದಾಗ ಆಸ್ಟ್ರೇಲಿಯಾಗೆ ಹೋಗ್ಬಿಡ್ತಾನ? ಯೋಚನೆ ಮಾಡೋದ್ಯಾ? ಅಂದ್ರೆ ನಿನ್ನ ಮಾತಿನ ಅರ್ಥ ಏನು? ಅಣ್ಣ ಪ್ರಾಬ್ಲಮ್ಮಲ್ಲಿದ್ದಾನೆ. ನೀವು ಅಂದ್ಕೊಂಡಾಗೆ ಅವನು ಅಜಾತ ಶತ್ರು ಅಲ್ಲ, ಅವನಿಗೂ ದುಶ್ಮನ್ಸ್ ಇದ್ದಾರೆ. ಅದರಲ್ಲಿ ಅಣ್ಣಂದೇನು ತಪ್ಪಿಲ್ಲ. ಆದರೆ ಬಿಸ್ನೆಸ್ ಫೀಲ್ಡಲ್ಲಿ ಅವ್ನು ತುಂಬ ಬೆಳೆದಿದ್ದಾನೆ, ಸುಮಾರು ಜನ ಸಹಿಸ್ಕೊಳಕ್ಕಾಗಿಲ್ಲ. ಅವನ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸರ್ಕಸ್ ನೀವು ಅಂದ್ಕೊಂಡ್ರೆ ಸೇಫ್ ಆಗಿಲ್ಲ ಅದ್ಯಾ? ಮೇಡಮ್ ನೀನು ನನ್ನ ಅಣ್ಣ ಅಂದ್ರೆ ತುಂಬಾನೇ ಪ್ರೀತಿ ಇದೆ, ಆದ್ರೆ ನಾನು ಮೀಟ್ ಆಗಲ್ಲ ಅಂತ ವೇದಾಂತ್ ಅಣ್ಣಂಗೆ ಪ್ರಾಮಿಸ್ ಮಾಡಿದ್ದೀನಿ.
ಆದ್ರೂ ನೀವ್ ಮನೆವರೆಗೂ ಬಂದಿದ್ಯಾ, ಎಲ್ಲಿ ಅಮ್ಮನ ಕೈಲಿ ಸಿಕ್ಕಾಕೊಳ್ತೀಯ ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಕಮಾನ್ ಅದ್ಯಾ, ನಾನು ಬಂದಿರೋದೇ ವೇದಾಂತ್ ಅಣ್ಣನ ಬಗ್ಗೆ. ಸಾರಿ ಧ್ರುವ, ವೇದಾಂತ ನನಗೆ ಅನ್ಕೊಂಡಷ್ಟು ವೀಕು ಅಲ್ಲ, ಅವ್ನು ಉಳ್ದೋರ್ ತರಾನೂ ಅಲ್ಲ. ಅವನಿಗೇನು ಆಗಿರಲ್ಲ, ಆಗೋದು ಇಲ್ಲ. ಈಗ ಅವ್ನು ನಮ್ಮನ್ನ ದೂರದಲ್ಲಿದ್ದಾನೆ. ಇಂಥ ಟೈಮಲ್ಲಿ ಅವ್ನ ಮನ್ಸು ಹಾಳು ಮಾಡೋದು ತಪ್ಪಾಗತ್ತೆ. ನೀ ತಲೆ ಕೆಡ್ಸ್ಕೋಬೇಡ. ಈ ತರ ಎಲ್ಲ ಹೇಳಿ ನನ್ನ ತಲೆನೂ ಕೆಡ್ಸ್ಬೇಡ. ಅದ್ಯಾ ಪ್ಲೀಸ್ ಲಿಸನ್ ಟು ಮೀ. ಬೇಡ ಧ್ರುವ, ನೀನ್ ಇವಾಗ ಇಲ್ಲಿಗೆ ಬಂದಿ ಅಂತ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಅದ್ ನಿಂಗೂ ಒಳ್ಳೇದು, ನಂಗೂ ಒಳ್ಳೇದು. ಇನ್ಫಾರ್ಮೇಶನ್ ವೇದಾಂತ್ ಏನೆಲ್ಲ ಮಾಡ್ತಿದ್ರು ಅದನ್ನೆಲ್ಲ ಮಾಡೋ ರೈಟ್ಸ್ ನ ನಿಮ್ಮಮ್ಮನೇ ನನಗೆ ಕೊಟ್ಟಿದ್ದಾರೆ. ಈ ತರ ಬಿಹೇವ್ ಮಾಡೋದ್ ಕೂಡ ಕಂಪನಿ ಕೋಡ್ ಆಫ್ ಕಂಡಕ್ಟ್ ಪ್ರಕಾರ ತಪ್ಪು ವಿಕ್ರಾಂತ್. ಇಷ್ಟ್ರ ಮೇಲೂ ನಿಮ್ಗೆ ಏನಾರ ಕೇಳೋದಿದ್ರೆ ನಿಮ್ಮಮ್ಮನ ಹತ್ರನೇ ಮಾತಾಡಿ. ನನ್ಗೆ ವರ್ಕ್ ಮುಖ್ಯ, ನನ್ ಟೈಮ್ ವೇಸ್ಟ್ ಮಾಡಬೇಡಿ. ಆದ್ರೆ ನಾನ್ ಹೇಳ್ತೀನಿ, ವೇದಾಂತ ಎಲ್ಲ ಅದ್ಯಾವುದೂ ಆಗಲ್ಲ. ನಾನು ನಿಮ್ಗೆ ಸುಳ್ಳೆ ಪುಳ್ಳೆ ಅಂತ ಹೇಳ್ತೀನಿ. ಮಾತಾಡಿಸ್ಕೊಂಡು ಹೋಗೋದಾದ್ರೆ ಯಾಕೆ ಕದ್ದು ಮುಚ್ಚಿ ಬರ್ಬೇಕು? ಅದಕ್ಕೆ ನಿಂಗೆ ಗೊತ್ತಲ್ಲ ಆರ್ತಿ, ಅಮ್ಮ ಯಾರನ್ನು ಒಳಗೆ ಕರ್ಸ್ಕೋಬೇಡ ಅಂತಾರೆ. ಅದಕ್ಕೆ ಅವ್ರನ್ನ ಅಲ್ಲೇ ಮಾತಾಡ್ ಕಳಿಸ್ದೆ. ನಿಜಾನ ಅದಕ್ಕೆ? ಸಾರಿ ಆರ್ತಿ, ಈಗಾಗಲೇ ಧ್ರುವ ನಿಮ್ಮ ಮನೆಯಲ್ಲಿರೋ ವಿಚಾರ ವಿಕಿರಣ ಮತ್ತೆ ಸಾರ್ಥಕಿಗೆ ಗೊತ್ತಾಗಿದೆ. ಅದಿನ್ನೂ ಹಾಡು ನನಗೆ ಇಷ್ಟ ಇಲ್ಲ. ಅದಕ್ಕೆ ಯಾಕೆ ಸುಮ್ಮನಾಗ್ಬಿಟ್ರಿ? ಯಾರಿಗೂ ಏನೂ ಸಮಸ್ಯೆ ಇಲ್ಲ ತಾನೆ? ಅವ್ನು ಸುಮ್ಮನೆ ಬಂದಿದ್ದಲ್ವಾ? ಹಾ ಆರ್ತಿ, ಅಷ್ಟೇ, ಇನ್ನೇನೂ ಇಲ್ಲ. ನಿಜಾನಾ? ಅಪ್ಪ, ನಾನು ನಿಮ್ಗೊಂದು ವಿಚಾರ ಹೇಳ್ಬೇಕಪ್ಪ. ಅಲ್ಲಿನ ಕಾಂಟ್ಯಾಕ್ಟ್ ನಂಬರ್ ಕೊಡ್ಲಿಲ್ಲ. ಅಮ್ಮು, ನೀನೇನೋ ಹೇಳಬೇಕು ಅಂತ ಇದ್ದೆ. ಏನಿಲ್ಲಪ್ಪ, ಮನ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು, ಅದನ್ನೇ ಹೇಳ್ಕೊತಾ ಇದ್ದೆ. ಆದ್ರೆ ನೀವೇನ್ ಚಿಂತೆ ಮಾಡೋ ಅಗತ್ಯ ಇಲ್ಲ. ಇದೆಲ್ಲ ಅಂದ್ರೆ ಒಂದಲ್ಲ ಒಂದ್ ಕೆಲಸ ಹುಡ್ಕೋತೀನಿ. ನಿನಗಿರೋ ಬುದ್ಧಿವಂತಿಕೆಗೆ ಖಂಡಿತ ಕೆಲಸ ಸಿಗುತ್ತಮ್ಮ. ಸಿಗ್ಲೇಬೇಕಪ್ಪ. ಸಿಗದೆ ಹೋದ್ರೆ ಬಿಡೋರು ಯಾರು? ಅಕ್ಕನ ಮದ್ವೆಗಾಗಿರೋ ಸಾಲನ ನಾನು ತೀರ್ಸೋದಕ್ಕೆ ಹೆಲ್ಪ್ ಮಾಡೇ ಮಾಡ್ತೀನಿ. ಆ ಸಾಹಿತಿನ ವೇದಾಂತ್ ವೆಂಚರ್ಸ್ MD ಮಾಡೋ ಅಗತ್ಯ ಏನಿತ್ತು? ನಿಮಗ್ ಬೇರೆ ಯಾರು ಕಾಣಿಸ್ಲಿಲ್ವಾ? ಅವಳನ್ನ ಯಾಕೆ MD ಮಾಡಿದ್ರಿ? ಅದು ಅಲ್ಲದೆ ಅಗ್ರಜನ್ ಹೆಸರಲ್ಲಿರೋ 40% ಶೇರ್ ಕೂಡ ಅವಳು ಕೊಟ್ಟಿದ್ದೀರಾ. ಏನಾಗಿದೆ ನಿಮ್ಗೆ? ಈಗ ಅದರಿಂದ ಆಗಿರೋ ಪ್ರಾಬ್ಲಮ್ ಏನು? ಆಗಿರೋದೆಲ್ಲ ಪ್ರಾಬ್ಲಮ್ ಮಂಗನ್ ಕೈಲಿ ಮಾಣಿಕ್ಯ ಕೊಟ್ಟಾಗೆ. ಇನ್ಫ್ಯಾಕ್ಟ್ ಶಿ ಇಸ್ ಇವನ್ ಮೋರ್ ವರ್ಸ್. ಅಷ್ಟಕ್ಕೆ ಅವಳು ಆಫೀಸಲ್ಲಿ ಏನ್ ಮಾಡ್ತಿದ್ದಾಳೆ ಗೊತ್ತಾ ನಿಮ್ಗೆ? ಸರಿ, ಈಗ ಅವಳು ಮಾಡಬಾರ್ದು ಏನ್ ಮಾಡಿದಾಳೆ? ಅದಕ್ಕಿಂತ ದೊಡ್ಡ ತಪ್ಪು ಮಾಡಿದಾಳೆ ಮದರ್ ಇಂಡಿಯಾ. ಅಮೂಲ್ಯನ್ನ ಅವಳು ಕೆಲಸದಿಂದ ತೆಗೆದಾಕಿದ್ದಾಳೆ. ನೀನ್ ನನ್ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟೆಲ್ಲ ನೋಡ್ಕೊಂಡವಳು ಇನ್ನೊಬ್ರಿಗೆ ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡ್ತೀನ.
ಈಗೀಗ ನಾನು ಏನೇ ಮಾಡಿದ್ರು ಅದೇ ಒಂದು ದೊಡ್ಡ ತಪ್ಪು ಅನ್ನೋ ತರ ಆಗೋಗಿದೆ. ಸಾರಿ ಮಾ. ಅಥವಾ ಅದು ಹೀಗೆ ಕಂಟಿನ್ಯೂ ಆದರೆ ಒಳ್ಳೆಯದು. ಪ್ಲೀಸ್. ಥ್ಯಾಂಕ್ಸ್ ಧ್ರುವ. ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆಯ್ತು ಹೇಳ್ಬೋದು, ಆದ್ರೆ ಸ್ವಲ್ಪ ಮೆತ್ತಿಗೆ ಡೀಲ್ ಮಾಡಮ್ಮ. ತಾವೀಗ ಒಬ್ಬರೇ ಅಲ್ಲ. ಸಾರಿ ಆಕ್ಚುಲಿ ಸಾಹಿತ್ಯ ಅಣ್ಣ ಇಲ್ಲ ಅಂತ ತಾನು ಈ ತರ ಆಟ ಆಡ್ತಾ ಇರೋದು. ಅದನ್ನ ನಾವೇ ಎನ್ಕ್ಯಾಶ್ ಮಾಡ್ಕೋಬಾರ್ದು. ಮಾಡ್ಕೊಂಡು ಹೇಳ್ತೀಯಲ್ಲ ಬ್ರದರ್, ಎನ್ಕ್ಯಾಶ್ ಮಾಡ್ಕೊಂಡು ಆ ಸಾಹಿತ್ಯಗೆ ಸರಿಯಾಗಿ ವಾಪಸ್ ಕೊಡೋದು. ವಾವ್, ವಿಷಯ ಏನು ಅಂತಾನೆ ಗೊತ್ತಿಲ್ಲ, ವಾವ್ ಅಂತೆ. ಗೊತ್ತಿಲ್ಲದೆ ಇದ್ರು ಕೇಳಕ್ ಒಂಥರ ಸಖತ್ತಾಗಿದೆ ಅದ್ಯಾ. ಎನಿವೆ ಹೊಡಿ ಹ್ಯಾಂಡ್. ಅದೆಲ್ಲ ಇರ್ಲಿ, ಮೊದಲು ಪ್ಲಾನ್ ಏನದನ್ನ ಹೇಳಮ್ಮ. ಬೇರೆ ಕೆಲಸ ಇದೆ ಅಂತಾಳೆ, ಅದು ಒಂದು ಬಾಳ. ದೊಡ್ಡವ್ರು ನೋಡೇ ಮಕ್ಕಳು ಕಲಿಯೋದಲ್ವಾ. ಇವಳೇ ಹೀಗಂದ್ಮೇಲೆ ಮನೆ ಮಗಳಿಂದ ಸೊಸೆಯಿಂದ ನಾನು ಇನ್ನೇನ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಅಜ್ಜಿ, ಮಕ್ಕಳ, ಇವತ್ತು ಹಬ್ಬ ಅಂತ ನಾನು ಹೇಳಲೇ ಇಲ್ಲ. ನಿಮ್ಗೆ ಹೇಗೆ ಗೊತ್ತಾಯ್ತು? ಹಾಳಾಗತ್ತೆ ಅಂದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ ಅಂತದ್ರಲ್ಲಿ ಇದದ್ದು ಹೇಳಿದ್ರೆ ಅದಕ್ಕೆ ನಿಮ್ದೇ ಆದ 108 ಕಾರಣನ ಸೃಷ್ಟಿ ಮಾಡ್ಕೊಂಡು ಯಾವಾಗ್ಲೂ ಬಿಟ್ಬಿಡ್ತಿದ್ರೆ. ಅದಕ್ಕೆ ದೊಡ್ಡವರು ಎಲ್ಲ ಶಾಸ್ತ್ರದ ಕೊನೆಯಲ್ಲಿ ಕೆಟ್ಟದಾಗತ್ತೆ ಅನ್ನೋ ಭಯ ಇಟ್ರು. ಮನುಷ್ಯ ಯಾವುದಕ್ಕೂ ಹೆದರದೇ ಇದ್ರು ಎಲ್ಲೋ ಒಂದು ಕಡೆ ದೇವರಿಗೆ ಹೆದರ್ತಾನೆ. ಭಯ ಭೀತಿ ಇರ್ಲಿಲ್ಲ ಅಂದ್ರೆ ಇದ್ಯಾವುದು ಬರ್ತಾನೆ ಇರ್ಲಿಲ್ಲ ಕಣೆ. ಈಗ ನನಗೂ ಅರ್ಥ ಆಯ್ತು ನೋಡಿ ಅಜ್ಜಿ, ನೀವ್ ಹೇಳಿದ್ ಕರೆಕ್ಟೇ. ಇದು ತಿಳುವಳಿಕೆ ಅಂದ್ರೆ ನೋಡಿ ಕಲ್ತ್ಕೋ. ನಮ್ಮೇಲೆ ನಮಗ್ ನಂಬಿಕೆ ಇದ್ರೆ ಆ ದೇವ್ರು ನಮ್ ಜೊತೆ ಖಂಡಿತವಾಗ್ಲೂ ಇರ್ತಾನೆ. ಲೇ ಕುಂಬ್ಳಕಾಯ್, ನೀನೆಲ್ ಮೂತಿ ಉದುರ್ಸ್ಕೊಂಡಿರ್ತೀವೋ ಅನ್ಕೊಂಡಿದ್ದೆ. ಸಾರಿ ಕಣೆ. ನಮ್ ಜಮಾನ್ದವ್ರು ಹೀಗ್ ಮಾಡಿದ್ರೆ ಖಂಡಿತ ಬೇಜಾರ್ ಮಾಡ್ಕೊಂತಿದ್ದೆ. ತಾವು ಓಲ್ಡ್ ಮಾಡೆಲ್ ಹಳೆ ಮುದ್ಕಿ ಅಲ್ವಾ, ಸೊ ಮಾಫಿ ತಗೊಂಜು. ಅಡ್ಗೆ ಮಾಡಿ ಅಂದು ಕೊಡ ನನಗೆ. ನಾನ್ ಮಾಡ್ಕೋತೀನಿ, ನೀನು ಅಕ್ಕಂದ್ರಿಗೆ ಹೆಲ್ಪ್ ಮಾಡು. ಕೇಳ್ರಪ್ಪ ಕೇಳಿ, ಮಾಸ್ಟರ್ ಶೆಫ್ ಪರಿಮಳ ಅವರು ನಮ್ ಜೊತೆ ಜಾಯಿನ್ ಆಗಿದ್ದಾರೆ. ರಾಖಿ ಹಬ್ಬನೂ ಬಂದೇ ಬಿಡ್ತು. ಅಟ್ಲೀಸ್ಟ್ ಫೋನಲ್ಲಿ ಮಾತಾಡೋಕ್ಕೂ ಅವ್ನು ಸಿಗ್ತಾ ಇಲ್ಲ. ಅಮೂಲ್ಯ ಹೇಳ್ಬೇಕಾದ ಮಾತನ್ನು ಅರ್ಧಕ್ಕೆ ಹೇಳಿ ಹೋಗಿದ್ದಾನೆ. ಬೇಗ ಅವನನ್ನು ವಾಪಸ್ ಬರೋ ಹಾಗೆ ಮಾಡು. ದೇವ್ರೆ, ನೀನು ನನಗೆಲ್ಲ ಕೊಟ್ಟಿದೀಯ, ಹಾಗಾಗಿ ನನ್ನ ಬಗ್ಗೆ ಕೇಳೋಕೆ ನನಗೇನೂ ಇಲ್ಲ. ವೇದಾಂತ್ ಬಾವ ಆಫೀಸಲ್ಲಿ ಇಲ್ಲದೆ ಅಮ್ಮ ಕೆಲಸ ಹೋಗಿದೆ. ಮನೇಲಿ ವಿಷಯ ಗೊತ್ತಾದರೆ ತುಂಬ ತಲೆ ಕೆಡಿಸ್ಕೊಳ್ತಾರೆ. ಪ್ಲೀಸ್ ಏನಾದರೂ ಮಾಡಿ ಅವಳಿಗೆ ನಮ್ಮ ಕಂಪ್ನಿಲೇ ಕೆಲಸ ವಾಪಸ್ ಸಿಗೋ ಹಾಗೆ ಮಾಡು. ಸಾಹಿತ್ಯನ ಕುತಂತ್ರಕ್ಕೆ ಒಂದು ಅಂತ್ಯ ಹಾಡು. ತುಂಬ ಹೋಗಿದ್ದಾರೆ ಅನ್ಸುತ್ತೆ, ಅದಕ್ಕೆ ನೋವಲ್ಲೂ ಅವ್ರ ಹೆಸರು ಬರುತ್ತೆ ನೋಡು. ಅಲ್ಲಿ ವೇದಾಂತ್ ಭಾವನು ನಮ್ ಹಳೆ ಮುದ್ಕಿನೇ ನೆನ್ಸ್ಕೊತಾ ಇರ್ಬೇಕು ಕಣೆ. ಅಲ್ಲಿ ಆಕ್ಷನ್, ಇಲ್ಲಿ ರಿಯಾಕ್ಷನ್. ಹೋಗಲ್ಲ. ಅಯ್ಯೋ
ಹಳೆ ಮುದ್ಕಿ ಹೀಗೆ ಡೈನೋಸರಸ್ ಯಾವಾಗ್ಲೂ ಹೊಡಿತಾ ಇರೋ. ಅಪ್ಪ ಬಜರಂಗಿ, ನನ್ ವೇದಾಂತ್ ಚೆನ್ನಾಗಿರ್ಲಪ್ಪ. ತೋಟದಾಗ ಬಿಲ್ಡಪ್ ಕೊಟ್ಟೆ, ಆದ್ರೆ ಅವಳೇನು ಮಾತಾಡ್ತಾನೆ ಅಲ್ಲ. ಲೇ ಹಳೆ ಮುದ್ಕಿ ಬಾಯ್ ಬಿಡೆ. ಮಾತೆ ಬರ್ತಿಲ್ಲ ಕಣೆ. ಸ್ವರ್ಗನ 2 ಪೀಸ್ ಮಾಡಿ ಸಿಕ್ಕಿರೋ ಮರ್ಯಾದೆ ಆ ಅಮೂಲ್ಯನ ಕೆಲಸದಿಂದ ತೆಗ್ದಿಯಂತೆ. ಅವಳನ್ ಬರೀ ಕೆಲ್ಸದಿಂದ ಅಲ್ಲ, ಸ್ಟೋರಿಯಿಂದಾನೇ ಕಿತ್ ಬಿಸಾಕಿದೀನಿ. ಅವಳು ನಂಗೆ ಯಾವ ಲೆಕ್ಕ ಹೇಳಿ? ಗಾರ್ಡನ್ ಅಲ್ಲಿ ಕಳೆ ಬೆಳೆಯೋಕ್ ನಾನ್ ಬಿಡ್ತೀನ? ಗುಡ್ ಸಾಹಿತ್ಯ. ನೇನಿವತ್ತು ನನ್ನ ಸೊಸೆ ಆಗಕ್ಕೆ ಅರ್ಹಳಾದೆ ನೋಡ. ಹಾ, 1 ನಿಮಿಷ. ನಿಮ್ ಸೊಸೆ ಆಗಕ್ಕೆ ನಾನು ಯಾವತ್ತೂ ಅರ್ಹತೆಗೆ ಇಡ್ಸ್ಕೊಂಡಿದೀನಿ. ನಿಮಗ್ ಮರ್ತೋಗಿದೆ ಅನ್ಸುತ್ತೆ. ನೆನ್ಪ್ ಮಾಡ್ಲಾ? ನಮ್ಮ ಅಣ್ಣನ ಹೆಲ್ಪ್ ತಗೊಂಡು ಕಿಡ್ನಾಪ್ ಮಾಡಿದ್ದೀನೇ ನಂಗೆ ಅರ್ಹತೆ ಬಂದೋಗಿದೆ. ಕಾಫಿ ಜ್ಯೂಸ್ ಏನಾದರೂ ಬೇಕಾ ಅಂತ ಕೇಳೋಕೆ ಬಂದೆ. ನೀವೇನೋ ಪ್ರೈವೇಟ್ ಆಗಿ ಮಾತಾಡ್ತಿದ್ರಿ ಅನ್ಸುತ್ತೆ. ನೀನು ಕೇಳಿದ್ದು ಒಳ್ಳೇದಾಯ್ತು ನೋಡು. ನನ್ನ ರೂಮ್ಗೆ ಜ್ಯೂಸ್ ಕಳ್ಸು, ನಾವಲ್ಲೇ ಮಾತಾಡ್ತೇವೆ. ಸರಿ ಅತ್ತೆ. ಆರ್ತಿ, ಯಾರಾದರೂ ಮಾತಾಡ್ತಿರ್ಬೇಕಾದ್ರೆ ಡೋರ್ನ ನಾಕ್ ಮಾಡ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಾ? ಸರಿ ಅತ್ತೆ. ನೋಡು, ರೂಮಲ್ಲಿ ಕುತ್ಕೊಂಡು ಮಾತಾಡೋಣ. ವೇದಾಂತ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ರೆ ಹೇಳು. ನಿಮ್ಮ ಕಡೆಯವರು ಅವನಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ಸರಿ. ಯಾಕೆ ಸುಮ್ಮನೆ ಅಮೂಲ್ಯ, ಪ್ಲೀಸ್ ಬೇಗ ಬಾ. ಸರಿ ಬಾವಾ, ಬರ್ತೀನಿ. ಬರ್ತಾಳಂತ. ಮಿರರ್ ನೋಡ್ತಾ ಇದ್ರಲ್ಲ ಅಂತ ನಗು ಬಂತಷ್ಟೇ. ನನ್ನ ರೂಮು, ನನ್ನ ಕನ್ನಡಿ, ನನ್ನ ಫೇಸು, ನಿನ್ಗೇನು ಪ್ರಾಬ್ಲಮ್? ನೀನು ಸುಮ್ಮನೆ ನನ್ನ ರೂಮ್ ಹತ್ರ ಸುತ್ತಾಡ್ಬೇಡ ಅಷ್ಟೇ. ಅದಾಗಿರ್ಲಿ, ತಾವ್ ಯಾಕೆ ವೇದಾಂತ್ ಮಾವ ಮನೆಗೆ ಬಂದಾಗ್ಲೆಲ್ಲ ಎಸ್ಕೇಪ್ ಆಗ್ತೀರಾ? ಕಂಪ್ಲೇಂಟ್ ಕೊಟ್ಟು ಹುಡುಕ್ತಾರೆ ಅಂತ ಮಾಯ ಆಗಿರ್ತೀರಾ. ನಿಮ್ಗೆ ಯಾರಾಗಂತ ಹೇಳಿದ್ದು? ಅಷ್ಟೆಲ್ಲ ಸೀನ್ ಇಲ್ಲ. ಯಾಕೆ ಹೇಳ್ಬೇಕು? ಯಾಕೆ ದೇವ್ರು ನಂಗೆ ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲ ಕೊಟ್ಟಿಲ್ವಾ? ಅಬ್ಸರ್ವೇಷನ್ ರಿಸಲ್ಟ್ ಅದು, ಕಾಪಿ ಅಂಡ್ ಪೇಸ್ಟ್ ಅಲ್ಲ. ಓ ಭ್ರಮೆ. ನಾನು ಆ ಥರ ಎಲ್ಲ ಏನೂ ನಡ್ಕೊಂಡಿಲ್ಲ. ಸುಮ್ನೆ ಕೇಳಕ್ಕೆ ನಂಗೇನು ಹುಚ್ಚಲ್ಲ. ನೀವು ಹಾಗೆ ಮಾಡಿದ್ದೀರಾ. ವೇದಾಂತ್ ಬಾವ ಪ್ರತಿ ಸರಿ ಬಂದಾಗ್ಲೂ ನಾಪತ್ತೆ ಆಗಿದ್ದೀರಾ, ನೆನ್ಪು ಮಾಡ್ಕೊಳ್ಳಿ. ಹಾಗಿದ್ರೆ ಅದು ಕೋಇನ್ಸಿಡೆನ್ಸ್ ಅಷ್ಟೇ. ಡೋರ್ ಓಪನ್ ಮಾಡು. ನಿಮ್ಮ ID ಕಾರ್ಡ್ ತೋರಿಸಿ ಮೇಡಮ್. ಕಂಪನಿ MDಗೆ ID ಕಾರ್ಡ್ ತೋರಿಸಿ ಅನ್ನೋಷ್ಟು ಕೊಬ್ಬ ನಿಂಗೆ? ಕಂಪ್ನಿ ಏನ್ ನಡೀತಿದೆ ಅನ್ನೋ ಸೆನ್ಸು ಇಲ್ವಾ? ಇದೇ ತರ ಅಧಿಕ ಪ್ರಸಂಗ ಮಾಡಿದ್ರೆ ಕೆಲಸ ಕಳ್ಕೋತಿ ಅಷ್ಟೇ. ನಾನು ಆರ್ಡರ್ನ ಫಾಲೋ ಮಾಡ್ತಿದ್ದೀನಿ ಅಷ್ಟೇ ಮೇಡಮ್. ವಾಟ್ ನಾನ್ ಸೆನ್ಸ್! ಆರ್ಡರ್ ಪಾಸ್ ಮಾಡೋಳು ನಾನು. ನನಗಿಂತ ಮೇಲೆ ಇನ್ಯಾರಿದ್ದಾರೆ ಇಲ್ಲಿ ಆರ್ಡರ್ ಪಾಸ್ ಮಾಡಕ್ಕೆ? ಡೋರ್ ಓಪನ್ ಮಾಡ್ತೀವಿ ಇಲ್ವೋ? ಯು ವಿಲ್ ಪೇ ಫಾರ್ ದಿಸ್.
MD. ಎಲ್ಲ ಎಂಪ್ಲಾಯೀಸ್ಗೂ ಸರ್ಕ್ಯುಲರ್ ಕೂಡ ಪಾಸ್ ಆಗಿದೆ. ಅವ್ರಿಗೆ ಕೇಳ್ಬಿಟ್ಟು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಯಾರಕ್ಕ ಅದು? ಅದೇನೋ ಆರ್ಡರು, MD, ಸೆಕ್ರೆಟರಿ ಅಂತೆಲ್ಲ ಹೇಳ್ತಾ ಇದ್ದೆ. ಒಳ್ಳೆ ಹಳ್ಳೆನೆ ಕುಡ್ದೋರ್ ತರ ಮಾಡ್ಕೊಂಡಿದ್ಯಾ. ಹಲೋ, ಪರಿಮಳ ಪಿಜ್ಜಾನಾ? ಹಾ, ಪರಿಮಳ ಪಿಜ್ಜಾನೆ. ಇದನ್ನೇನು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅನ್ಕೊಂಡಿದ್ಯಾ? ರೋಡ್ ಸೈಡಲ್ಲಿ ಸಿಗೋ ಮಾಡರ್ನ್ ಬಟ್ಟೆ ಹಾಕೊಂಡ್ ಬಂದ್ಬಿಟ್ರೆ MD ಆಗ್ಬಿಡ್ತೀಯಾ? ಕ್ಯಾಬಿನಿಗೆ ಕಾಲಿಡೋ ಯೋಗ್ಯತೆನಾರು ನಿಂಗಿದ್ಯಾ? ನಡಿಯೇ ಆಚೆ. ಮೇಡಮ್, ಲ್ಯಾಂಗ್ವೇಜ್ ಸ್ವಲ್ಪ ತಾಳ್ಮೆ ತಂದ್ಕೊಳ್ಳಿ. MDಗೆ ಇನ್ಸಲ್ಟ್ ಮಾಡಿದ್ರೆ ನಿಮ್ ಕೆಲಸ ಹೋಗ್ಬಿಡುತ್ತೆ, ನೆನಪಿರ್ಲಿ. ಇವತ್ತೇಳನ್ನ MD ಮಾಡಿದೀವಿ. ಈಗ ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಈ ವ್ಯವಸ್ಥೆ ಅಗ್ರಜ ಬರೋವರೆಗೂ ಹೀಗೆ ಇರುತ್ತೆ. ಯಾಕೆ ಹೇಳು, ನಿಜವಾಗ್ಲೂ ಮುಂದೆ ಮದುವೆ ಆಗೋದು ಅಗ್ರಜನ ಅಮೂಲ್ಯನೇ ತಾನೆ? ವಿಕ್ರಾಂತ್ ಮತ್ತೆ ಆದಿ ಹೆಸರಲ್ಲಿದೆ. ಇಬ್ಬರ ಹೆಸರಲ್ಲೂ 30% ಇದೆ. ಸೊ ನಮ್ 60% ಶೇರ್ನ ನಾವು ಅಮೂಲ್ಯನ ಹೆಸರಿಗೆ ಬರ್ಕೊಟ್ಟು ಇವತ್ತೇಳನ್ನ MD ಮಾಡಿದೀವಿ. ಈಗ ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಈ ವ್ಯವಸ್ಥೆ ಅಗ್ರಜ ಬರೋವರೆಗೂ ಹೀಗೆ ಇರುತ್ತೆ. ಯಾಕೆ ಹೇಳು, ನಿಜವಾಗ್ಲೂ ಮುಂದೆ ಮದುವೆ ಆಗೋದು ಅಗ್ರಜನ ಅಮೂಲ್ಯನೇ ತಾನೆ? ಬಟ್ ಈ ಕಂಪ್ನಿ ಬಿಲ್ಡಿಂಗ್ ಅಲ್ಲಿ ನೀನಿರೋವರೆಗೂ ನಾನ್ ಹೇಳಿದ್ನ ಕೇಳ್ಬೇಕು. ಯಾಕೆ ಕಣ್ಕೊಂಡ್ಬಿಡ್ತೀಯ? MD ಸೀಟ್ ಅಂತೂ ನಿನ್ ಪಾಲಿಗಿಲ್ಲ. ನಾನ್ ಹೇಳಿದ ಕೆಲಸ ಮಾಡ್ಕೊಂಡಿರ್ತೀಯ ಅಥವಾ ನಿನ್ ಕೈಯಾರ ರೆಸಿಗ್ನೇಷನ್ ಟೈಪ್ ಮಾಡಿ ಮೇಲ್ ಮಾಡ್ತೀಯ, ನಿನಗ್ ಬಿಟ್ಟಿದ್ದು. ಏನ್ ಕೆಲ್ಸ? ನನ್ನ ಅಸಿಸ್ಟೆಂಟ್ ಕೆಲಸ. ಅಲ್ಲ ಅಂದ್ರು ಫ್ಯೂಚರ್ ಅದೇ ತಾನೆ. ಮೇಡಮ್, ಬೇಡ ಅಂದ್ರಲ್ಲ, ಹೌಸ್ ಕೀಪಿಂಗ್ ಅವ್ರಿಗೆ ಹೇಳಿ ಬಿಸಾಕಕ್ಕೆ ಹೇಳ್ತೀನಿ ಬಿಡಿ. ಪರವಾಗಿಲ್ಲ, ನಾನೇ ಎತ್ತಿಡ್ತೀನಿ ಬಿಡಿ. ಏನು ಎತ್ತಿಡ್ತೀರಾ? ಅಂದ್ರೆ ನಾನೇ ಜೋಪಾನವಾಗಿ ಎತ್ತಿಡ್ತೀನಿ ಅಂದೆ ಅಷ್ಟೇ. ಮೇಡಮ್, ಬಾಸ್ ಚೇರ್ ಅಷ್ಟ್ ಚೆನ್ನಾಗಿದ್ರು, ನೀವ್ ಯಾಕೆ ಇನ್ನೊಂದ್ ಚೇರ್ ತರಿಸ್ಕೊಳ್ರಿ ಮೇಡಮ್? ನೀವೇ ಹೇಳ್ದಾಗೆ ಅದು ಬಾಸ್ ಚೇರ್. ಯಾರು ಬೇಕಿದ್ರು ಬಾಸ್ ಆಗ್ಬೋದು, ಆದ್ರೆ ಎಲ್ರೂ ವೇದಾಂತ ಆಗೋಕ್ಕಾಗಲ್ಲ. ಪೌಡರ್ ಸ್ಮೆಲ್ ಬರ್ತಾ ಇದೆ ಅಂತ ನಾವೇ ಪೌಡರ್ ಹಾಕಿ ಧೂಳೆ ಬೂಸ್ತಾ ಇದೀವಿ ಅಂತ ಅನ್ಕೋಬೇಡ. ನಮ್ಮ ಅಮೂಲ್ಯ ಮೇಡಮು ನಮ್ಮ ಬಾಸ್ನ ಇಷ್ಟ ಪಡ್ತಿದ್ದಾರೆ ಅಂತ ಗೊತ್ತಿದ್ರು ಅವರಿಬ್ರು ಮಧ್ಯೆ ಬರ್ತೀಯ ಅನುಭವಿಸು ಬಿಳಿಕಾಗ. ಏನಾರ ಹೇಳಿದ್ರ? ಕೇಳಿಸ್ಕೊಂಡೇ ಇರೋದೇ ಒಳ್ಳೇದಾಯ್ತು. ಕೇಳಿಸ್ಕೊಂಡಿದ್ರೆ ಕಿವಿ ಹೋಗ್ಬಿಟ್ಟಿರೋದು. ಸುಮ್ಮನೆ ಕೆಲಸ ಮಾಡು.
ನಮ್ಮ ಆರ್ತಿ ಸಹಾಯಕ್ಕೆ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಆದ್ರೆ ಆದ್ಯ ಪುಟ, ನಿನ್ನ ಹತ್ರ ಮಾತ್ರ ನಾನು ಕೆಲಸ ಮಾಡಿಸಲ್ಲ. ನೀನ್ ಹರಟೆ ಹೊಡ್ಕೊಂಡು ಆರಾಮಾಗಿ ಕೂತಿರು. ಅದೆಲ್ಲ ಆಗಲ್ಲ ಚಿಕ್ಕತ್ತೆ, ನಾನು ಹೆಲ್ಪ್ ಮಾಡೋಕೆ ಅಂತಾನೆ ಬಂದಿರೋದು. ಹಠ ಮಾಡ್ಬೇಡ ಕಂದ. ಈ ಟೈಮಲ್ಲಿ ಬಗ್ಗಿ ಎದ್ದು ಕೆಲಸಗಳನ್ನ ಮಾಡಬಾರ್ದು. ಅದೇನೋ ಸರಿನೇ, ಹಾಗಂತ ಹೇಳಿ ಸುಮ್ಮನೆ ಕುತ್ಕೋಬಾರ್ದು ಅಲ್ವಾ? ಬೇಕಿದ್ರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡ್ಕೊಡ್ತೀನಿ, ನೀವೇ ಮಾತಾಡ್ಕೊಳ್ಳಿ. ಅವರೇ ಹೇಳಿದಾರೆ ಚಿಕ್ಕತ್ತೆ, ಕೆಲಸ ಮಾಡು, ಆಕ್ಟಿವ್ ಆಗಿರು, ಸುಮ್ಮನೆ ಕುತ್ಕೋಬೇಡ ಅಂತ. ಸಾಹಿತ್ಯ, ನೀನ್ ಡ್ರೆಸ್ ತಗೋ. ಮಾಡೋದೆಲ್ಲ ಮಾಡಿ ನನ್ ಫೋನ್ ಕೊಡಕ್ ಇಟ್ಕೊಂಡು ಫೇಕ್ ಸಿಂಪತಿ ತೋರ್ಸಕ್ ಬರ್ತೀಯ. ಕಳಿಬೇಡ ಅಂದ್ಯಲ್ಲ, ನಿನ್ನ ನನ್ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡಷ್ಟು ಇಡಿಯಟ್ ನಾನಲ್ಲ. ಕಿರೀಟದ ಮೇಲಿರೋ ಮಣಿಗೂ ಕಾಲ್ ಕೆಳಗಿರೋ ಕಸಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಆರೋಗ್ಯಕ್ಕೆ ಹೆಲ್ದಿ ಕೊಬ್ಬು ಮಾತ್ರ ಒಳ್ಳೇದು, ಎಕ್ಸ್ಟ್ರಾ ಕೊಬ್ಬಲ್ಲ. ತಪ್ಪನ್ನ ತಿಕ್ಕೊಂಡ್ ಹೋದ್ರೆ ಬೆಳಿತ್ಯ, ತಪ್ಪ ಮೇಲೆ ತಪ್ಪು ಮಾಡ್ತಾ ಹೋದ್ರೆ ಕೊಳಿತ್ಯ. ನೆನಪಲ್ಲಿಡ್ಕೋ. ನೀನ್ ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ಬೀದಿಲ್ ಹೋಗೋರೆಲ್ಲ ಉಪದೇಶ ಮಾಡಕ್ ಬೇಕಾಗಿಲ್ಲ. ಕೆಲ್ಸ ಕೊಟ್ಟಿದ್ಯಾ, ಮಾಡ್ ಬಿಸಾಕ್ತೀನಿ. ಎಲ್ಲ ಕಡೆ ಮೂಗ್ ತುರ್ಸ್ಕೊಂಡ್ ಬರ್ಬೇಡ ನೀನು. ಹೊರಡ್ತನ ಹಠ ಬಿಟ್ರೆ ಬೇರೆ ಭಾಷೆನೆ ಗೊತ್ತಿಲ್ಲ ಅಲ್ವಾ ನಿನ್ಗೆ? ಹೌದು, ನಾನು ಇರೋದೇ ಹೀಗೆ. ಏನೀಗ? ಹೇ ಅಮೂಲ್ಯ, ನೀನ್ ಅನ್ಕೊಂಡ ಸಾಫ್ಟ್ ನಾನಲ್ಲ. ನನ್ನನ್ನ ನೀನ್ ಸ್ಲೇವ್ ತರ ಟ್ರೀಟ್ ಮಾಡ್ತೀಯ. ನೀನ್ ನನಗ್ ಮಾಡಿದ ಅವಮಾನ ನಾನು ಯಾವತ್ತೂ ಮರೆಯಲ್ಲ. ಇವತ್ ನಿನ್ಗೆ ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ನೋಡ್ತಾ ಇರು. ಹಾಗಂತ ನೀನನ್ನ ಇಷ್ಟ ಪಡ್ಬಾರ್ದು ಅಂತೇನಿಲ್ಲ. ಯಾಕೆಂದ್ರೆ ನಾನಂತೂ ನಿನ್ನ ಪ್ರೀತಿಸೋದ್ ಬಿಡಲ್ಲ. ನನ್ ಕೊನೆ ಉಸಿರಿರೋವರೆಗೂ ನಾನು ನಿನ್ನ ಪ್ರೀತಿಸ್ತಾನೆ ಇರ್ತೀನಿ. ನಿನ್ ಬಿಟ್ಟರೆ ನನಗೆ ಬೇರೆ ಏನೂ ಬೇಕಾಗಿಲ್ಲ. ಐ ಲವ್ ಯು ವೇದಾಂತ. ಐ ಲವ್ ಯು ಸುಳ್ಳೆ ಪುಳ್ಳೆ. ನೀನ್ ಸೇಫ್ ಆಗಿ ವಾಪಸ್ ಬಾ. ಸದ್ಯಕ್ಕೆ ನಂಗೆ ಅಷ್ಟೇ ಸಾಕು. ನಿಲ್ಸಿ. ಕುಡಿಬೇಡಿ ಮೇಡಮ್. ಅದನ್ನ ಕುಡಿಬೇಡಿ. ಕಾಂತ, ಇಟ್ಸ್ ಓಕೆ. ನಾನು ಒಳಗೆ ಮಾಡ್ಕೊಂಬರಕ್ ಹೇಳಿದ್ದು. ಅಯ್ಯೋ ಕುಡಿ ಮೇಡಮ್, ಇಲ್ಲಿ ಇದನ್ನ ಮೊದ್ಲೇ ಇವಳು ಉಸಿರು ಒಳ್ಳೆ. ಇವಳು ಕೊಟ್ಟಿದ್ದನ್ ಮಾತ್ರ ಕುಡಿಬೇಡಿ. ಬೇಕಿದ್ರೆ ನಾನೇ ಮಾಡ್ಕೊಳ್ತೀನಿ, ಇದನ್ನ ನೀನೇ ಕುಡಿ. ಏನು ಮುಖ ನೋಡ್ತಾ ಇದೀಯಾ?
ಕುಡಿ ಕುಡಿ. ನೋಡಿ ನನ್ ಕುಡಿಲಿಲ್ವಾ? ನನ್ನ ಸತ್ತೋದ್ನ? ನೀನಿನ್ನು ಸಾಯೋಷ್ಟು ಕುಡ್ದಿಲ್ಲ. ಕುಡಿ ಕುಡಿ. ಆದ್ರೆ ಅದ್ ನನಗೆ ವಾಪಸ್ ಬಂದ್ಬಿಡ್ತು. ಛೇ. ವಿಕಿ, ಲಾಸ್ಟ್ ಮೀಟಿಂಗ್ ಅಬ್ಸರ್ವೇಷನ್ಸ್ ನಿನಗೆ ಮೇಲ್ ಮಾಡಿದ್ದೆ, ಚೆಕ್ ಮಾಡ್ದ? ಶೋರ್ ಬಾವಾ, ಎಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಬನ್ನಿ. ಸಾಹಿತ್ಯ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ಏನೇ ಬೇಕಿದ್ರು ಕರಿತೀನಿ. ಕ್ಲೈಂಟ್ ಕಂಫರ್ಟ್ ನಮ್ ಫಸ್ಟ್ ಪ್ರಯಾರಿಟಿ. ಸರಿ ಆಯ್ತು. ಸಾಹಿತ್ಯ ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಸ್ಮೈಲ್, ಖುಷಿಯಾಗಿರು. ಕರ್ಮ ನಂದು. ಒಳಗೋಗಿರೋದು ಆಲ್ರೆಡಿ ಲೈಟ್ ಆಗಿ ಸೌಂಡ್ ಮಾಡಕ್ ಸ್ಟಾರ್ಟ್ ಆಗಿದೆ. ಪೂರ ವರ್ಕ್ ಆಗಕ್ ಸ್ಟಾರ್ಟ್ ಆಗ್ಬಿಟ್ರೆ ಅಷ್ಟೇ ಕತೆ. ಒಂದೊಂದ್ ಪಿಜ್ಜಾ ಒಂದೊಂದ್ ತರ ಇರುತ್ತೆ. ಡಾರ್ಲಿಂಗ್, ರೆಸಿಪಿ ನಿಂದು. ಇಂಗ್ರೀಡಿಯೆಂಟ್ಸ್ ಹಳಿ ಟೇಪ್ ರೆಕಾರ್ಡದ್ದು. ಹೋಗ್ಲಿ ಬಿಡೆ, ಇನ್ನು 100 ಪಿಜ್ಜಾ ಆಗ್ಬೇಕು. ಅಮ್ಮ, ಅದು ಪಿಜ್ಜಾ ಅಲ್ಲ, ಪಿಜ್ಜಾ. ಅಯ್ಯೋ, ಇದು ಬೇರೆ ಭಾಷೆದು ಕಣೆ. ಒಂದು ಹೊತ್ತು ತಲೆಗಟ್ಟು ಹೆಚ್ಚು ಕಮ್ಮಿ ಆದ್ರೆ ಏನೋ ಸಮಸ್ಯೆ ಆಗಲ್ಲ. ನಿನಗೆ ಯಾರು ಹೇಳ್ತಾರೆ ಹೇಳು? ಪಾಪ ಕಣೆ, ನನ್ ಚಿಕ್ಕದು ಅಂಜು ಹೊರಗಡೆ ಒಲೆ ಮುಂದೆ ಕೂತ್ಕೊಂಡು ಪಿಜ್ಜಾ ಮಾಡಿದ್ದೆ ಮಾಡಿದ್ದು. ಅಮ್ಮ, ಅದು ಇದು ಅನ್ನೋದಕ್ಕೆ ಪ್ರಾಣಿನ ಅದು. ನಮ್ಮ ಭಾಷೆನ ಹಾಳು ಮಾಡ್ತೀಯಲ್ಲಮ್ಮ. ಕೆಲಸ ಸಾಕ್ತಿಲ್ಲ ಅಂತ ನಾನ್ ಒದ್ದಾಡ್ತಾ ಇದ್ರೆ ಇವಳೇನೋ ಭಾಷೆ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಅಯ್ಯೋ ಚಿಕ್ಕತ್ತೆ, ಟೆನ್ಷನ್ ಮಾಡ್ಕೋಬೇಡಿ, ಕೆಲಸ ಆಗುತ್ತೆ. ಅದು ಹೇಗಕ್ಕೆ ಡೆಲಿವರ್ ಮಾಡೋದಕ್ಕೆ ಇನ್ 2 hours ಅಷ್ಟೇ ಇರೋದು. ಪರಿಮಳ, ಆದ್ರೂ ಬಾಸು ಅಂತ ಒಪ್ಕೊಂಡ್ರೆ ಮುಗೀತು. ನಾವಿರೋವರೆಗೂ ಅವ್ರಿಗೆ ಏನೂ ಆಗದೆ ಇರೋ ತರ ಜೀವ ಕೊಟ್ಟಾದ್ರೂ ನೋಡ್ಕೋತೀವಿ. ನಿನ್ನ ಕಿತಾಪತಿನ ನಿನಗೆ ವಾಪಸ್ ಕೊಟ್ಟಿದ್ದೀನಿ. ಎನರ್ಜಿನ ಸೇವ್ ಮಾಡ್ಕೋ. ಇನ್ನು ಬೆಳಗ್ಗೆ ಕೊಟ್ಟಿರೋ ಫೈಲ್ ಕೆಲಸನೇ ಮುಗಿಸಿಲ್ಲ. ಅದು ಅಲ್ಲದೆ ಇನ್ನು ಸುಮಾರು ಸತಿ ವಾಶ್ರೂಮ್ ಕಡೆ ಹೋಗಿ ಬರ್ಬೇಕಾಗ್ಬೋದು. ಕಾಂತ, 5 ಜನಕ್ಕೆ ಜ್ಯೂಸು ಮತ್ತೆ ಸ್ನಾಕ್ಸ್ಗೆ ವ್ಯವಸ್ಥೆ ಮಾಡಿ. 2 ನಿಮಿಷದಲ್ಲಿ ಮಾಡ್ತೀನಿ ಮೇಡಮ್. ಏನ್ ಮುಖ ನೋಡ್ತಾ ಇದೆಯಾ ಬಿಳಿಕಾಗೆ? ಫಾಲೋ ಮೀ. ಇನ್ನ ಎಷ್ಟೊತ್ತು? ಒಂದೇ ಫ್ಯಾಮಿಲಿಯವರಾದ್ಮೇಲೆ ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಆಕ್ಚುಲಿ ನಾನು ಮೊದಲಿಂದನೂ ಹೀಗೆ ಇರ್ಬೇಕಿತ್ತು. ಕ್ಲಾಸು ಸ್ಟ್ಯಾಂಡರ್ಡ್ ಅಂತ ಹೇಗೋ ನಡ್ಕೊಂಡ್ಬಿಟ್ಟೆ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಛೇಚೆ, ನೀವು ಹಾಗೆಲ್ಲ ಹೇಳ್ಬಾರ್ದು. ನೀವು ನನ್ನ ಮಗಳತ್ತೆ, ನಮ್ಮ ಬೀಗರು. ಅವಳಿಗೊಂದು ದಾರಿ ದಿಕ್ಕು ತೋರ್ಸೋರು ನೀವು. ನೀವು ಯಾವತ್ತೂ ನಮ್ಮ ಹತ್ರ ಕ್ಷಮೆ ಕೇಳಬಾರ್ದು. ಹೋಗ್ಲಿ ಬಿಡಿ, ಈಗ ಯಾಕೆ ಆ ಮಾತೆಲ್ಲ? ನಮ್ಮಲ್ಲೇ ಎಲ್ಲ ಸರಿ ಹೋಯ್ತಲ್ಲ, ಅದೇ ಒಂದು ಸಮಾಧಾನ. ನಾನಿನ್ ಬರ್ತೇನೆ. ಬನ್ನಿ ಆಂಟಿ ಒಳಗೆ. ಇವತ್ತೇನ್ ಮೊದಲನೇ ಸಲ ಅಲ್ವಲ್ಲ ನಾನು ನಿಮ್ಮನೆಗೆ ಬರ್ತಿರೋದು. ನೀನು ಕರೆಸ್ತೆ ಅಂತ ಮತ್ತೆ ಅನಿವಾರ್ಯವಾಗಿ ಬರ್ಬೇಕಾಯ್ತು ನಾನು. ಒಳಗ್ ಬನ್ನಿ ಆಂಟಿ, ಅದೇನೇ ಇದ್ರು ಕೂತ್ ಮಾತಾಡೋಣ. ಇಲ್ಲಿವರೆಗೂ ಬಂದವಳಿಗೆ 2 ಹೆಜ್ಜೆ ಹೆಚ್ಚೇನಲ್ಲ. ನಡಿ. ಆಂಟಿ, ನನ್ಗನ್ಸುತ್ತೆ ನಿಮಗೆ ಪೂರ್ತಿ ವಿಚಾರ ಗೊತ್ತಿಲ್ಲ. ನಾನು ಸಾಹಿತ್ಯಂಗೇನು ತೊಂದರೆ ಮಾಡಿಲ್ಲ. ಅದು ಅಲ್ಲದೆ ಅವಳಿಗೆ ಹುಷಾರಿಲ್ಲ ಅನ್ನೋದು ಗೊತ್ತಿರಲಿಲ್ಲ. ಹಾಗೇನೆ ನೀವು ಅವಳನ್ನ MD ಮಾಡಿ ಕಳಿಸಿದಾಗ ಆ ಪವರ್ನ ಎಷ್ಟು ದುರುಪಯೋಗ ಮಾಡ್ಕೊಂಡ್ಲು ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅಥವಾ ನನ್ನ ಬಾಕಿ ಎಂಪ್ಲಾಯೀಸ್ನ ಎಷ್ಟು ಕೆಟ್ಟಾಗಿ ನಡ್ಸ್ಕೊಂಡ್ಲು ಅನ್ನೋದು ನಿಮ್ವರೆಗೂ ತಲುಪಲಿಲ್ಲ ಅನ್ಕೊಳ್ತೀನಿ. ಅದಕ್ಕೆ ನೀನೀಗ ರಿವೆಂಜ್ ತೀರ್ಸ್ಕೊತಿದೀಯಾ? ನಾನು ಅದನ್ನೇ ಹೇಳೋಳಿದ್ದೆ. ನಾನು ಅವಳನ್ನ ಕೆಲಸದಿಂದನೂ ತೆಗಿಲಿಲ್ಲ.
ಆಗಲಿಲ್ಲ ನೋಡಿ. ಏನಾದರೂ ಮರ್ತಿದ್ರಾ? ಪರವಾಗಿಲ್ಲ ಬಿಡಿ, ನೀವು ಬಂದಿದ್ದು ಸಂತೋಷನೇ ಆಯಿತು. ಇರಿ, ಕುಡಿಯೋಕೆ ಏನಾದರೂ ತೊಗೊಂಡು ಬರ್ತೀನಿ. ಅದೆಲ್ಲ ಏನು ಬೇಡ. ನಾನು ಆಫೀಸ್ ಕೆಲಸದ ಮೇಲೆ ಬಂದಿದ್ದೆ. ಅಮೂಲ್ಯನ ಸಿಗ್ನೇಚರ್ ಬೇಕಿತ್ತು, ಸಿಕ್ತು. ನಾನಿನ್ನು ಬರ್ತೀನಿ. ಅಯ್ಯೋ, ಹಾಗಂದ್ರೆ ಹಿಂಗೆ ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ, ಇನ್ನೊಂದ್ಸಲ ಬರ್ತೀನಿ. ಅವ್ರು ಹೋಗ್ತಿರೋದು ನೋಡಿದ್ರೆ ಏನೋ ಬೇಜಾರು ಮಾಡ್ಕೊಂಡೋಗಿದೆ. ನೀನೇನಾರಂದ್ಯಾ? ಅಯ್ಯೋ ಇಲ್ಲಮ್ಮ, ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಮಾಡಿದಾನಂತೆ. ಅವನು ತುಂಬಾ ಬಿಸಿ ಇದ್ದಾನಲ್ಲ, ಅವನು ನಿನ್ನ ದೂರ ಇಟ್ಟಿರೋದ್ರಿಂದ ಯಾವ ಇನ್ಫಾರ್ಮೇಶನ್ ನಿನ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಬಟ್ ಅಮ್ಮ ಹೇಳಿದ್ದಾರೆ, ತಲೆ ಕೆಡ್ಸ್ಕೊಳ್ಳೋದು ಏನೂ ಇಲ್ಲ ಧ್ರುವ, ರಿಲ್ಯಾಕ್ಸ್, ಹಿ ವಿಲ್ ಬಿ ಸೇಫ್. ಅಮ್ಮಂಗೆ ಕಾಲ್ ಮಾಡಿದಾನೆ ಅಂತಾನು ಅವರೇ ನಿಂಗೆ ಹೇಳಿದ್ದಾರೆ ಅಂದ್ರೆ ಅವ್ರನ್ನ ಹೇಗೋ ನಂಬೋದು. ನಾನು ನಿನಗೆ ಮತ್ತೆ ಯಾವಾಗ್ಲಾದ್ರು ಕಾಲ್ ಮಾಡ್ತೀನಿ, ಟೆನ್ಷನ್ ಮಾಡ್ಕೊಳ್ಬೇಡ. ಚಿಲ್, ಅಗ್ರಜಂಗೆ ಏನೂ ಆಗಿರಲ್ಲ, ಆಗೋಕ್ ಸಾಧ್ಯನೂ ಇಲ್ಲ. ಛೇ, ಹಾಗಿರುವಾಗ ಯಾಕೊಂದು ಸುದ್ದಿನೇ ಇಲ್ಲ? ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ? ನೀವು ಅವ್ರನ್ನ ಸ್ವಲ್ಪ ದಿನದಿಂದ ನೋಡಿರ್ಬೋದು, ಆದರೆ ನನಗವ್ರು ತುಂಬ ಚೆನ್ನಾಗಿ ಪರಿಚಯ. ಅಷ್ಟು ಸುಲಭಕ್ಕೆ ಅವ್ರನ್ನ ಯಾರೂ ಈಸಿಯಾಗಿ ಮುಟ್ಟೋಕ್ಕಾಗಲ್ಲ. ಹಾಗಾದ್ರೆ ಒಳ್ಳೇದೇ. ಹಾಗೆ ಇನ್ನೊಂದು ವಿಷಯ, ನೀವು ನನ್ನನ್ನು ನಿಮ್ಮ ಆಫೀಸ್ಗೆ ಕರ್ಕೊಂಡು ಹೋಗ್ತೀರಾ? ಆಫೀಸ್ಗಾ? ಯಾಕೆ? ಸ್ವಲ್ಪ ದಿನ ಅಲ್ಲಿ ಕೆಲಸ ಮಾಡ್ತೀನಿ. ದೊಡ್ಡ ಕೆಲಸ ಏನು ಬೇಕಾಗಿಲ್ಲ, ನೀವು ಬಾಸ್ ಆಗಿರೋಷ್ಟು ದಿನ ಆದರೂ ಓಕೆ. ನನ್ಗೇನಾದ್ರೂ ಆದ್ರೆ ಅನ್ನೋದು ತಾನೇ ನಿಮ್ಮ ಕಾಳಜಿ. ನನ್ಗೆ ಆಶ್ರಯ ಕೊಟ್ಟು ಮನೆ ಇದು, ಅಲ್ಲಿಗೆ ಈ ಮನೆಯವರೆಲ್ಲ ನನ್ನ ಫ್ಯಾಮಿಲಿನೇ ಅಲ್ವಾ? ಸರಿ ಆಯ್ತು, ನಾಳೆ ಇಬ್ರು ಒಟ್ಟಿಗೆ ಹೋಗೋಣ ಬಿಡಿ. ಫೋನ್ ಮಾಡಿದ್ದ, ಅಗ್ರಜಂಗ್ ಏನೋ ಆಗಿದೆ ಅನ್ನೋ ತರ ಸ್ಟ್ರೇಂಜ್ ಆಗಿ ಮಾತಾಡ್ದ. ನಿನಗೆ ಕಾಲ್ ಮಾಡಿದ್ದಾನೆ, ಆದ್ರೆ ಅದೇ ವಿಚಾರ ಹೇಳೋಕೆ ನನ್ನ ಮೀಟ್ ಮಾಡಕ್ ಬಂದಿದ್ದ. ನನಗಂತೂ ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದನ್ನ ನಾವು ಈ ವಿಷಯದಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಾ ಇದೆ. ನಾನು ಹಾಗೆ ಅನ್ಕೊಂಡಿದೀನಿ, ಧ್ರುವನ್ಗೂ ಅದನ್ನೇ ಹೇಳಿದೆ. ಆದ್ರೆ ಅಣ್ಣ ಯಾಕೆ ನನಗೆ ಕಾಲ್ ಮಾಡಿಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಒಂದ್ ಕೆಲಸ ಮಾಡು, ಅವ್ನ್ ಯಾವ ಕ್ಲೈಂಟ್ ನ ಮೀಟ್ ಮಾಡಕ್ ಹೋಗಿದಾನೋ ಅವನ ಕಾಂಟ್ಯಾಕ್ಟ್ ಆಗು, ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದು. ಅವ್ನ ನಂಬರ್ ನನ್ನ ಹತ್ರ ಇಲ್ಲ. ಮೊದಲು ನಾಳೆ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತೀನಿ. ನೀನ್ ರಾಖಿ ಹಬ್ಬಕ್ಕೆ ಇಲ್ಲಿ ಇದ್ದಿದ್ರೆ ಪ್ರತಿ ವರ್ಷ ತರ ನಿನ್ ಕೈಗೆ ಬ್ಯಾಂಡ್ ಕಟ್ತಿದೆ ಅಗ್ರಜ. ಫ್ರೆಂಡ್ಶಿಪ್ ಬ್ಯಾಂಡ್ ಅಂತ ಹೇಳ್ತೀನಿ ಅಷ್ಟೇ, ಆದ್ರೆ ರಾಖಿ ಅಂತ ಕಡಿಮೆ ಏನಿಲ್ಲ. ಪ್ರತಿ ವರ್ಷ ಆದ್ಯ ನಿನ್ಗೆ ರಾಖಿ ಕಟ್ತಾಳೆ. ಆದ್ರೆ ನಾನ್ ಕಟ್ಟಕ್ಕಾಗಲ್ಲ ಅನ್ನೋ ಜನರಸಿಯಿಂದ ಶುರುವಾದ್ರೂ ಕೂಡ ಇದೊಂದು ಟ್ರೆಡಿಷನ್ ತರ ಕಂಟಿನ್ಯೂ ಆಯ್ತು. ಆದ್ಯನ ತಂಗಿಯಾಗಿ ಹೇಗ್ ನೋಡ್ಕೊಂಡಿದ್ಯೋ ಅದೇ ಪ್ರೊಟೆಕ್ಟಿವ್ನೆಸ್ ಇಂದ ನನ್ನ ಮತ್ತೆ ಧ್ರುವನು ನೋಡ್ಕೊಂಡಿದ್ಯಾ. ನಾನ್ ಪ್ರೀತಿಸಿದ ಹುಡುಗಿ ಜೊತೆನೆ ನನ್ ಮದುವೆ ಆಗೋ ತರ ಮಾಡ್ದೆ. ಇದನ್ನ ಹಾಕೊಳ್ಳೋದಕ್ಕೆ ಬೇಗ ಬಾ ಅಗ್ರಜ. ಏ ಆದ್ಯ, ನಾನ್ ಮನೆಯೆಲ್ಲ ಹುಡುಕ್ತಿದ್ರೆ ನೀನ್ ಇಲ್ಲಿ ಕೂತಿದ್ಯಾ? ಏನಾಯ್ತು, ಯಾಕೆ ಹೇಳ್ತಿದ್ಯಾ? ಅಣ್ಣ ಇವತ್ತಾದ್ರೂ ಬಂದು ಸರ್ಪ್ರೈಸ್ ಕೊಡ್ತಾನೆ ಅಂತ ಅನ್ಕೊಂಡಿದ್ರೆ ಅದೊಂದು ಬರೋ ಲಕ್ಷಣ ಯಾವ್ದೂ ಕಾಣಿಸ್ತಾ ಇಲ್ಲ. ನಾವೆಲ್ಲ ಗಟ್ಟಿಯಾಗಿರ್ಬೇಕು ಅಂತ ನೀನು ಧೈರ್ಯದಿಂದ ಇರೋ ಹಾಗೆ ನಟಿಸ್ತಾ ಇದೆಯಾ ಅಂತ ನನಗೆ ಗೊತ್ತು ಅಮೂಲ್ಯ. ವೇದಾಂತ್ನ ಒಂದ್ ದಿನ ನೋಡದೇ ಇದ್ರೆ ನೀನ್ ಎಷ್ಟು ಹಿಂಸೆ ಪಡ್ತೀಯ ಅಂತ ನನಗೆ ಗೊತ್ತಿಲ್ವಾ? ಇನ್ನೂ ಎಷ್ಟು ಟೈಮು? ಐ ನೋ ಯು ಮಿಸ್ ಹಿಮ್. ನೀನು ಬಾಯಿ ಬಿಟ್ಟು ಹೇಳದೇ ಇದ್ರು ದೇವ್ರ ಹತ್ರ ನೀನ್ ಇಷ್ಟದಂತೆ ವೇದಾಂತ್ನ ಬೇಗ ವಾಪಸ್ ಕಳಿಸು ಅಂತ ನಾನು ಬೇಡ್ಕೊಳ್ತೀನಿ. ಬಿಡ್ತು ಅನ್ನು ಜೇಮ್ಸ್ ಜಾಮ ಜಗದೀಶ, ನಮ್ದು 7 ಜನ್ಮದ ಲವ್ವು.
ಸಾಯೋವರೆಗೂ ಅವಳೇ ನಮ್ ಡವು. ನಾನು ಹೇಳಲಿಲ್ಲ ಜೇಮ್ಸ್ ಜಾಮ ಜಗದೀಶಣ್ಣ, ಕಾಂತಣ್ಣ ಪ್ರೀತಿ ಮುಂದೆ ಯಾವ್ದು ಇಲ್ಲ ಅಂದಳಿ. ಬರೀ ಪ್ರೀತಿ ಅನ್ನೋದೊಂದಾಗೋಯ್ತು. ಮುಸುಡಿನ ನೋಡಿದಿರೋ ಹುಡುಗಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಂತ ಸಾಯಿಸ್ತಾನೆ. 2 ಜೀವದ ಮ್ಯಾಟರ್ ಕಣ್ರಪ್ಪ, ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ, ಪುಣ್ಯ ಬರುತ್ತೆ. ಅಲ್ಲ, ಎಷ್ಟು ಹೇಳಿದ್ರು ನೀನು ನಮಗ್ ನಿನ್ ಮೀನಾಕ್ಷಿ ಫೋಟೋನ ತೋರಿಸಿಲ್ಲ ಕೊನೆಗೂ, ಯಾಕೆ? ನಾಚಿಕೆ ಇರ್ಬೇಕು ಜಗದೀಶಣ್ಣ. ನಾಚಿಕೆ ಅಲ್ಲಲ್ಲಿ ಅವನ ಹತ್ರ ಫೋಟೋ ಇರೋದೇ ಡೌಟು ನನ್ಗೆ. ನಿಜನ ಕಾಂತಣ್ಣ, ನಿನ್ನ ಹತ್ರ ನಿನ್ ಹೆಣ್ಣಿನ ಫೋಟೋವೇ ಇಲ್ಲ? ಇದೇ ಕಣೋ, ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ದೇವರುಗಳೆಲ್ಲ ಧರೆಗಿಳಿದು ಉಡಿ ತುಂಬ ವರವ ತುಂಬಿದರು. ಈ ಅಣ್ಣನೆಂಬ ವರ ಸಾಕು, ನಾನೊಲ್ಲೆ ಎನ್ನುವೆ ಕೈ ಮುಗಿದು. ಅಣ್ಣ ಅನ್ನ ಕೂಗಲಿ ಎಲ್ಲ ದೇವರಿರುವರು. ಅಣ್ಣ ಅನ್ನ ಕೂಗಲಿ ಎಲ್ಲ ದೇವರಿರುವರು. ಜನುಮಕ್ಕೆ ಒಬ್ಬಣ್ಣ ಸಾಕೆನುವರು. ತವರಾಗಿ ನೀನು ಇವತ್ ನೀ ಇಲ್ಲಿಗೆ ಬಂದಿಲ್ಲ ಅಂದಿದ್ರು ನಾನೇ ಚಿಕ್ಕತ್ತೆ ಮನೆಗೆ ಬರ್ತಿದ್ದೆ. ಆಯ್ತು ತಿನ್ನು. ನನ್ ಗಿಫ್ಟ್ ಹೇಳ್ರು. ಅದೆಲ್ಲ ನಿನ್ ರೂಮ್ ಅಲ್ಲಿ ಸರ್ಪ್ರೈಸ್ ಆಗಿ ಇಟ್ಟಿದ್ದೀನಿ, ಹೋಗಿ ನೋಡು. ಹೌದಾ? ಆದ್ಯಾ ಓಡ್ಬೇಡ, ನಿಲ್ಲಿ. ಆದ್ಯಾ ಒಂದ್ ನಿಮಿಷ ಇರು. ಆದ್ಯಾ, ನಿನ್ ಕಣ್ಣಲ್ಲಿ ನೀರ್ನ ನನ್ನ ಕೈಲಿ ನೋಡಕ್ ಆಗಲ್ಲ ಆದ್ಯಾ. ಆದಷ್ಟು ಬೇಗ ಅಣ್ಣ ಮನೆಗೆ ಬರ್ತಾನೆ. ಇದು ಈ ವರ್ಷದ ರಾಖಿ ಹಬ್ಬಕ್ಕೆ ನಾನು ವಿಕ್ಕಿ ನಿಂಗೆ ಕೊಡ್ತಿರೋ ಗಿಫ್ಟ್. ನಿಮಗೆ ಕೊಟ್ಟುನೇ ಖಾಲಿ ಮಾಡದ್ನಲ್ರೋ. ಐಡಿಯಾ ನಿಂದು ಬೇರೆ, ಅದೇನಂತ ಬೇಗ ಬೊಗಳು ಸಾಯಿ. ಇವತ್ತಿನ ಕಾಲದಾಗೆ ಸಾಫ್ಟ್ವೇರ್ ಹಾರ್ಡ್ವೇರ್ ಎಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಆಯ್ತು. ಅದ್ರಲ್ಲಿ ಈ ಫೋಟೋ ಹಾಕಿ ಅವಳೀಗ ಹ್ಯಾಂಗಿದ್ದಾಳೆ ಸ್ಕೆಚ್ ಮಾಡ್ಸ್ಲಕ್ಕ. ಹೌದೇನೋ, ನೀನು ಬಾಯಿಗೆ ಸುಕ್ಕ ಪುರಿ ಹಾಕ, ಬೇಗ ಕೆಲಸ ಮಾಡೋ. ಮಾಡ್ಕೊಬೇಡ, ಹೆಂಗ ಬರ್ತಾನೆ ಕೊಡು. ಜೇಮ್ಸ್ ಜಾಮ ಜಗದೀಶ, ಈ ನನ್ನ ಮಗನ್ ಯಾಕೋ ಓವರ್ ಆಕ್ಟಿಂಗ್ ಆಯ್ತು ಅನ್ಸ್ತಾ ಇಲ್ವಾ? ನೀನು ಒಂಥರ ಮಾಡಿ ತೋರ್ಸು ನೋಡೋಣ. ಎಂಪ್ಲಾಯೀಸ್ನ ವರ್ಕ್ ಫ್ರಮ್ ಹೋಮ್ ಮಾಡಿದ್ದೀವಿ. ಇನ್ನು 30% ಎಂಪ್ಲಾಯೀಸ್ನ ಶಿಫ್ಟ್ ವೈಸ್ ಆಫೀಸಿಗೆ ಬರೋ ಥರ ಮಾಡಿದ್ದೀವಿ. ಈಗ ಶಿಫ್ಟ್ ಮಧ್ಯೆ ಬ್ರೇಕ್ ಕೊಡಲೇಬೇಕಾಗಿರೋದ್ರಿಂದ ಇನ್ನೂ ಯಾರನ್ನೂ ಒಳಗೆ ಬಿಟ್ಟಿಲ್ಲ. ಹೇಗಿದೆ ಆಫೀಸು? ನೀವು ನಿಮ್ಮ ಬಾಸ್ ಬಗ್ಗೆ ಎಷ್ಟು ಹೊಗಳ್ತಾ ಇದ್ರೋ ಅಷ್ಟೇ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನನ್ಗೆ ಖುಷಿ ಆಯಿತು. ವೇದಾಂತ್ ಏನೇ ಕೆಲಸ ಮಾಡಿದ್ರು ಅದಕ್ಕೆಲ್ಲ ಕಡೆಯಿಂದನೂ ಅಪ್ರಿಸಿಯೇಷನ್ ಬರುತ್ತೆ ರಾಜಣ್ಣ. ಸರಿ, ಈಗ ನಾನೇನು ಕೆಲಸ ಮಾಡಬೇಕು? ಸಡನ್ ಆಗಿ ಏನು ಅಂತ ನನಗೂ ಗೊತ್ತಾಗ್ತಿಲ್ಲ. ಬಿಕ್ಕಿ ಬಾಬಾ ಮತ್ತೆ ಸಾರ್ಥಕಣ್ಣ ಬಂದ್ಮೇಲೆ ನಿಮ್ಗೇನು ಕೆಲಸ ಅಂತ ಫಿಕ್ಸ್ ಮಾಡ್ತೀನಿ. ಹೌದಾ? ಹಾಗಿದ್ರೆ ನಾನು ಅಲ್ಲಿವರೆಗೂ ಸುಮ್ಮನೆ ಇರಬೇಕಾ? ಹಾಗೇನಿಲ್ಲ, ನೀವು ಬೇಕಿದ್ರೆ ಒಂದು ರೌಂಡ್ ಆಫೀಸ್ ಎಲ್ಲ ನೋಡ್ಕೊಂಡು ಬರ್ಬೋದು. ಬೇಡ ಅನ್ಸಿದ್ರೆ ಇಲ್ಲೇ ಕುತ್ಕೊಂಡು ರೆಸ್ಟ್ ಮಾಡ್ಬೋದು. ಎಲ್ಲರೂ ನಾರ್ಮಲ್ ಆಗಿದ್ದಾರೆ, ಆದರೆ ಅಣ್ಣ ಸೇಫ್ ಆಗಿಲ್ಲ ಅಂತ ನನ್ನ 6th ಸೆನ್ಸ್ ಹೇಳ್ತಾ ಇದೆ. ವಿಕ್ಕಿ ಹತ್ರ ಸೀರಿಯಸ್ ಆಗಿ ಮಾತಾಡಬೇಕು. ಅವನು ಕನ್ವಿನ್ಸ್ ಆದರೆ ಅವನು ಅಮೂಲ್ಯನು ಕನ್ವಿನ್ಸ್ ಮಾಡ್ತಾನೆ. ಆಗ ಎಲ್ಲರೂ ಸೇರಿ ಅಣ್ಣನ ಹೇಗೆ ಹುಡ್ಕೋದು, ಮುಂದೇನು ಮಾಡೋದು ಅಂತ ಡಿಸೈಡ್ ಮಾಡ್ಬೋದು. ಹೊಸ ಆಫೀಸ್ಗೆ ನಾನು ಬಂದೇ ಇರಲಿಲ್ಲ. ಅಣ್ಣ ಮೊದಲಿಗಿಂತ ತುಂಬ ಬೆಳೆದಿದ್ದಾನೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಎಲ್ಲ ಸರಿಯಾಗಿದ್ದಿದ್ರೆ ಈ ಆಫೀಸ್ನ ಇಷ್ಟು ಲೇಟಾಗಿ ನೋಡಬೇಕಾಗಿರಲಿಲ್ಲ ಅನಿಸುತ್ತೆ. ನಾವು ನಿಮ್ಮ ಆಫೀಸನ್ನ ಸರ್ಚ್ ಮಾಡಬೇಕು. ನಾವು ಒಳಗಡೆ ಹೋದ್ಮೇಲೆ ಯಾರು ಹೊರಗಡೆ ಬರಬಾರ್ದು, ಒಳಗಡೆ ಹೋಗ್ಕೊಡ್ತು. ಎಲ್ಲ ಫೋನ್ಸನ್ನ ಡಿಸ್ಕನೆಕ್ಟ್ ಮಾಡಿ. ಸರ್, ಯಾರು ನೀವು? ಏನು ಹೇಳ್ತಾ ಇದ್ದೀರಾ? MD ಪರ್ಮಿಷನ್ ಇಲ್ಲದೆ ಹಾಗೆಲ್ಲ ಬಿಡೋಕ್ಕಾಗಲ್ಲ ಸರ್. ನಾವು ಎಷ್ಟು ಹೇಳಿದ್ರೆ ಜಾಸ್ತಿ. ಸರ್ಚ್ ವಾರೆಂಟ್ ಇಟ್ಕೊಂಡೆ ಬಂದಿರೋದು. ಅಪೋಸ್ ಮಾಡಿದ್ರೆ ಎಲ್ಲರೂ ಒಳಗಡೆ ಹಾಕ್ಬೇಕಾಗುತ್ತೆ. 1 ನಿಮಿಷ ಸರ್, ನಾನು MD ಕಾಲ್ ಮಾಡ್ತೀನಿ. ಕಾಲ್ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿದೆ ತಾನೆ. ನೀವು ಯಾರಿಗೂ ಕಾಲ್ ಮಾಡೋ ಹಾಗಿಲ್ಲ, ಯಾರು ನಿಮ್ಗೆ ಕಾಲ್ ಮಾಡೋ ಹಾಗಿಲ್ಲ. ಓಕೆ? ಹಲೋ, ಯಾರು ನೀವೆಲ್ಲ? ಏನು ನಡೀತಿದೆ? ನಾವು ನಿಮ್ಮ MDನ ಇಂಟ್ರಾಗೇಟ್ ಮಾಡಕ್ಕೆ ಬಂದಿದ್ದೀವಿ. ವಿ ಆರ್ ಫ್ರಮ್ IT ಡಿಪಾರ್ಟ್ಮೆಂಟ್. ನಮ್ಮಣ್ಣ, ಸಾರಿ, ನಮ್ಮ ಬಾಸು ಅಬ್ರಾಡಲ್ಲಿದ್ದಾರೆ. ಲೈಕ್ ಮೇ ಬಿ ಸಮ್ ಆಫ್ ದ ಟೈಮ್. ಆದರೆ ನೀನು ಎಂತವಳು ಅಂತ ಅಣ್ಣನಿಗೆ ಇನ್ನೂ ಗೊತ್ತಿಲ್ಲ. ಹೇಳು, ಅಣ್ಣನ ಏನು ಮಾಡಿದ್ಯಾ ಹೇಳು.
ನನ್ನನ್ನೇ ನೀನು ತಾನು ಅಂತ ಮಾತಾಡೋಷ್ಟು ಧೈರ್ಯ ಬಂತ ನಿನಗೆ? ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಆಂಟಿ, ಏನಾಯ್ತು ಆಂಟಿ? ಏನೋ ಜೋರಾಗಿ ಸೌಂಡ್ ಕೇಳಿಸ್ತಾ ಇತ್ತು. ಹಾಗೇನಿಲ್ಲ ಅಮೂಲ್ಯ, ಸುಮ್ಮನೆ ಹೇಗೆ ಮಾತಾಡ್ತಾ ಇದ್ವಿ. ಯಾರೂ ಇಲ್ಲ ನೋಡು, ನಿನ್ಗೆ ಹಾಗೆ ಏಕೋ ಸೌಂಡ್ ಕೇಳಿಸಿದೆ ಅಷ್ಟೇ. ಬನ್ನಿ ಆಂಟಿ, ಕೂತ್ಕೊಳ್ಳಿ. ಇಟ್ಸ್ ಓಕೆ. ನಾನಿಲ್ಲಿಗೆ ಸೇರಿದ್ಮೇಲಿಂದ ನೀವು ಇಲ್ಲಿಗೆ ಮೊದಲನೇ ಸತಿ ಬರ್ತಾ ಇರೋದು. ಏನು ಬೇಡ ಅಮೂಲ್ಯ. ನಾನು ಬರೋ ಮುಂಚೆ ನೀವು ಮಾತಾಡ್ತಿದ್ರಿ ಅಂದ್ರೆ ಇವ್ರ ಪರಿಚಯ ಆಗಿದೆ ಅನ್ಕೋತೀನಿ. ಇಲ್ಲ ಅಮೂಲ್ಯ, ಪೂರ್ತಿ ಪರಿಚಯ ಆಗೋಷ್ಟರಲ್ಲಿ ನೀವು ಬಂದ್ರಿ. ಓ ಹೌದಾ ಆಂಟಿ, ಇವ್ರು ರಾಜ ಅಂತ ನಮ್ಮ ಕಂಪ್ನಿ ಹೊಸ ಎಂಪ್ಲಾಯ್. ನೀನು ಈ ಹಣನ ಏನ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತೀಯೋ ಅದನ್ನೇ ಮಾಡು. ನನಗೆ ಈ ಹಣದ ಮೇಲೆ ಯಾವ ಹಕ್ಕು ಇಲ್ಲ. ಇದನ್ನ ಅವರು ತಗೊಳ್ಳಲ್ಲ ಅಂತ ನನಗೆ ಗೊತ್ತಿತ್ತು ಕಣೆ. ಏನೇ ಆದರೂ ನಮ್ಮವ್ರ ಗುಣ ಬದಲಾಗಲ್ಲ. ಹಾ, ಮೊದಲು ಇದನ್ನ ದೇವ್ರ ಮುಂದೆ ಇಟ್ಟು ಕುಂಕುಮ ಹಚ್ಚು. ಇದು ಆಕ್ಚುಲಿ ಚೆನ್ನಾಗಿರೋದು. ನನ್ನ ಮುದ್ದು ಅಮ್ಮ. ನಮಸ್ಕಾರ ಮಾಡು ರೆಡಿ. ಎಲ್ಲರೂ ಒಳ್ಳೆಯವರೇ. ಇಂಥ ಕ್ಲೀನ್ ಹ್ಯಾಂಡ್ ಎಷ್ಟು ನೋಡಿಲ್ಲ ನಾವು. ಈಗ MD ಆಗಿರೋ ನೀವು ಅಪಾರ್ಟ್ಮೆಂಟ್ ಅಥವಾ ಮೊದಲಿಂದನೂ ಇದ್ದಾರ? ಇಲ್ಲ ಸರ್, ಮೊದಲಿಂದನೂ ಇಲ್ಲೇ ಕೆಲಸ ಮಾಡ್ತೀನಿ. ಮುಂಚೆ ಅಡ್ಮಿನ್ ಆಗಿದ್ನು. ಅವ್ರು ಹೇಗೆ ಅಂತ ನಮಗೆ ಗೊತ್ತು. ಹಾಗಿದ್ರೆ ಅವ್ರು ಮೊದಲು ಎಲ್ಲಿ ಕೂತ್ಕೋದಾಗೆಲ್ಲ ತೋರಿಸಿ. ಬನ್ನಿ ಸರ್, ನಾನು ನಿಮಗೆ ತೋರಿಸ್ತೀನಿ. ಸರ್, ಅಮೂಲ್ಯ ಫಸ್ಟ್ ಕೂರ್ತಾ ಇದ್ದ ಜಾಗ ಇದೆ. ಮಾತಾಡ್ರಿ, ಇಲ್ಲೇ ನಾನು ನಿಮ್ಮ MD ಕೂತ್ಕೋತಾ ಇದ್ದಿದ್ದು. ಹೌದು, ನಾನು ಮೊದಲು ಇಲ್ಲೇ ಕೂರ್ತಿದ್ದೆ. ಆದ್ರೆ ಈ ಹಣ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ನಾನು ಲಂಚನೂ ತಗೊಂಡಿಲ್ಲ. ಹಾಗಾದ್ರೆ ಈ ದುಡ್ಡು ಈ ಪ್ಲೇಸ್ ಅಲ್ಲಿ ಏನು ಹಾರ್ಕೊಂಡು ಬಂತ? ಸುಮಾರು 80 ಲಕ್ಷ ಇದೆ ಇಲ್ಲಿ. ನಿಮ್ಮನ್ನ ಇಂಟಗ್ರೇಟ್ ಮಾಡಬೇಕು, ಬನ್ನಿ. ನಾನು ಲಂಚನೂ ತಗೊಂಡಿಲ್ಲ. ಹಾಗಾದ್ರೆ ಈ ದುಡ್ಡು ಈ ಪ್ಲೇಸ್ ಅಲ್ಲಿ ಏನು ಹಾರ್ಕೊಂಡು ಬಂತ? ಸುಮಾರು 80 ಲಕ್ಷ ಇದೆ ಇಲ್ಲಿ. ನಿಮ್ಮನ್ನ ಇಂಟಗ್ರೇಟ್ ಮಾಡಬೇಕು, ಬನ್ನಿ. ಲಾಯರ್ ಹತ್ರ ಮಾತಾಡ್ತೀನಿ. ಇವಳು ನನ್ನ ಆಜ್ಞೆ. ಇವಳು ಹಾಗೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ವಿಕಿ, ನೀನು ಯಾರ ಹತ್ರ ವಾದ ಮಾಡ್ತಿದ್ಯಾ ಅನ್ನೋ ಕಲ್ಪನೆ ಇದೆಯಾ ನಿನಗೆ? IT ಅವರು ಹೀಗೆಲ್ಲ ಸುಳ್ಳು ಆರೋಪ ತಗೊಂಡ್ ಬರಲ್ಲ. ಇದ್ದಾಗ್ಲೇನೆ ಅಣ್ಣನ ಹತ್ರ ಇಷ್ಟು ದಿನ ವಿಚಾರಿಸದೆ ಇರ್ತಿರ್ಲಿಲ್ಲ. ಅವ್ನ್ ಎಷ್ಟೇ ಬ್ಯುಸಿ ಇದ್ರು ಮನೆಯ ಬಗ್ಗೆ ಕಾಳಜಿ ಮಾಡೇ ಮಾಡ್ತಾನೆ. ಆದ್ರೆ ಈಗ ನನ್ನ ಪರಿಸ್ಥಿತಿ ಹೀಗಿದೆ ಅಂತ ಗೊತ್ತಿದ್ರು
ಅವ್ನು ವಿಚಾರಿಸ್ಕೊಳ್ತಾ ಇಲ್ಲ ಅಂತಂದ್ರೆ ಅವನಿಗೆ ಏನಾದ್ರೂ ಅನ್ನೆಸರಿ ಬರಲ್ಲ ಅಂತ ಹೇಳ್ದೆ ಅಷ್ಟೆ. ಮಿಸ್ ಅಮೂಲ್ಯ, ಸುಮ್ಮನೆ ನಮ್ಮ ಜೊತೆ ಬನ್ನಿ. ಇಲ್ಲಿ ವಾದ ಚರ್ಚೆ ಮಾಡೋಕೆ ನಮ್ಮ ಹತ್ರ ಟೈಮ್ ಇಲ್ಲ. ಕಮ್ ಕ್ವಿಕ್. ಮುಸುಡಿಗೆ ಸರಿಯಾಗಿ ಮಂಗಳಾರತಿ ಆಯ್ತು. ಇದು ಬೇಕಾಗಿದ್ದಿದ್ ನಂಗೆ. ಅಮೂಲ್ಯ ಅಮೂಲ್ಯ ಅಮೂಲ್ಯ, ನಿನ್ನ ಜೊತೆ ನಾನಿದ್ದೀನಿ ಅಮೂಲ್ಯ, ತಲೆ ಕೆಡ್ಸ್ಕೊಬೇಡ. ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಮೂಲ್ಯನ್ಗೆ ಹೀಗಾಗಿದೆ ಅಂತ ಅಗ್ರಜನ್ಗೆ ಸಣ್ಣ ಕ್ಲೂ ಸಿಕ್ಕಿದ್ರು ಅವನು ಸೀದಾ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾನೆ. ಆವಾಗ ಇದೆ ನಿನಗೆ. ಅವ್ನು ಬಂದ್ರೆ ತಾನೇ ಆ ಮಾತು ನೋಡ್ಕೊಳ್ಳೋಣ ಬಿಡಿ. ವಿಶ್ವ ಸುಂದರಿ ಐಶ್ವರ್ಯ ರೈ ಫೋಟೋ ತೋರಿಸ್ತಾ ಇದೆಯಲ್ಲೇ. ಈ ಐಶ್ವರ್ಯ ರೈ ನಿನ್ ಮೀನಾಕ್ಷಿ ಯಾಕಾಗ ಇರ್ಬಾರ್ದು? ಲೇ ಪಾನಿಪುರಿ ಆಸೆ ಪಡಕ್ಕೂ ಒಂದು ಮಿತಿ ಇರ್ಬೇಕು ಕಣ. ನಮ್ಮ ಹುಡುಗಿ ಪಕ್ಕ ಬೆಟ್ಟದ ಹೂ, ಸಿಟಿಲ್ ಸಿಗೋ ಮಲ್ಲಿಗೆ ಮಾಲೆ ಅಲ್ಲ ಕಣ. ನಾನೆಂತ ಮಾಡು ಕಾಂತಣ್ಣ? ದೊಡ್ಡ ಲೂಸ್ ಕಣ ನೀನು. ಬಾಯಿ ಬಂದಿತ್ತು ಕೈಯಾರೆ ಜಾರ್ಬಿಡ್ತಲ್ಲ ಜಗದೀಶ, ಏನ್ ಮಾಡೋದೀಗ? ಡೋಂಟ್ ವರಿ ಕಾಂತ, ನಾನಿಲ್ವಾ? ವೈಟ್. ಈ ಪಾನಿಪುರಿ ಬಾಲಿವುಡ್ಗೆ ನಿಲ್ಲಿಸ್ದ. ಈಗ ಈ ಜೇಮ್ಸ್ ಜಾಮ ಜಗದೀಶ ಸೀದಾ ಹಾಲಿವುಡ್ಗೆ ಹೋಗ್ತಾನೋ ಏನೋ. ಮೀನಾಕ್ಷಿ, ಈಗ ಹೇಗಿದೀಯ ನೀನು? ಎಲ್ಲಿಂದ ಶುರು ಮಾಡೋದು? ಯಾರ ಮೇಲೆ ದುಡ್ಡು ಕೊಡೋದು? ಅಂತವ್ರ ಎನ್ಕ್ವೈರಿ ಹೇಗ್ ಮಾಡೋದು? ಅದಕ್ಕೆ ಪ್ರೂಫ್ ಎಲ್ಲಿಂದ ಹುಡ್ಕೋದು? ಒಂದು ಅರ್ಥ ಆಗ್ತಿಲ್ಲ. ಒಂಥರ ಕ್ಲೂಲೆಸ್ ಆಗಿ ಸಿಗಾಕೊಂಡಾಗ ಅನ್ಸಿದೆ ನನಗೆ. ಆದ್ರೆ ನನಗೆ ಒಬ್ಬರ ಮೇಲೆ ಡೌಟ್ ಇದೆ ಬಾವ. ನಾವೆಲ್ಲ ಒಂದ್ ಫ್ಯಾಮಿಲಿ ಅಂತ ಅಂದಮೇಲೆ ಕಷ್ಟ ಅಂತ ಬಂದಾಗ ಯಾವ್ದಾದ್ರು ಒಂದು ದಾರಿ ಹುಡುಕಿ ನಮ್ಮವ್ರಿಗೆ ನಾವು ಆಗ್ಲೇಬೇಕು. ಇದರಿಂದ ಒಬ್ರು ಕೈವಾಡ ಇದೆ ಅಂತ ನನಗೆ ದೊಡ್ಡ ಅನುಮಾನ ಇದೆ. ಮೊದಲು ಅದನ್ನ ಗ್ಯಾರಂಟಿ ಮಾಡ್ಕೊಳ್ತಿದ್ದೀನಿ. ಅಮೂಲ್ಯ ಮೇಡಮ್, ನೀವ್ ಯಾವಾಗ್ಲೂ ತಿಂಕೊಳ್ಳಿ ತರ ಮಾತಾಡ್ತಿದ್ರಿ. ಇವತ್ತ್ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿ ಕೂತಿದ್ದೀರಾ ಮೇಡಮ್? ಹಾಗೇನಿಲ್ಲ ಸುದರ್ಶನ್ ಅವರೇ, ಕೆಲ್ಸದ ಒತ್ತಡ ಅಷ್ಟೇ. ಈಗ ನೀವು ಬಾಸ್ ಜಾಗದಲ್ಲಿದ್ದೀರಾ ಅಲ್ವಾ, ಅದಕ್ಕೆ ಪ್ರೆಷರ್ ಜಾಸ್ತಿ ಅನ್ಸುತ್ತೆ. ನಮ್ ಬಾಸು ಗ್ರೇಟ್ ಬಿಡಿ ಮೇಡಮ್. ಎಂತದ ಟೆನ್ಷನ್ ಇದ್ರು ಒಂದಿನ ನನ್ನ ಮೇಲೆ ರೇಗಿಲ್ಲ. ಹೌದು, ಅವ್ರು ತುಂಬಾ ದೊಡ್ಡ ವ್ಯಕ್ತಿ. ನಿಮ್ಗೆ ಯಾವ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ? ಈ ವಾಚನ್ನು ಅವನೇ ಹಾಕೊಂಡಿದ್ದ. ನನಗೆ ಬ್ರಾಂಡೆಡ್ ಐಟಮ್ ಮೇಲೆ ಸ್ವಲ್ಪ ಕ್ರೇಜಿ ಜಾಸ್ತಿ, ಅದಕ್ಕೆ ವಾಚ್ ಇಷ್ಟ ಆಗಿ ತಗೊಂಡೆ. ಅವ್ನು ಎಲ್ಲಿರ್ತಾನೆ ಅಂತ ಗೊತ್ತಾ? ಅಡ್ರೆಸ್ ಹೇಳ್ಬೋದಾ? ಊರ್ವರೆಗೆ ಒಂದು ಪಾಳ್ ಬಿದ್ದ ಜಾಗ ಇದೆ. ಆದ್ರೆ ನೀವು ಅಲ್ಲಿಗೆ ಹೋಗ್ತೀರಾ ಅಂತ ಆದ್ರೆ ನಾನ್ ಹೇಳ್ದೆ ಅಂತ ಮಾತ್ರ ಹೇಳ್ಬೇಡಿ. ಅವರು ಜನ ಸರಿ ಇಲ್ಲ. ಖಂಡಿತ ಹೇಳಲ್ಲ, ಆದ್ರೆ ನೀವು ಇನ್ನೊಂದು ಹೆಲ್ಪ್ ಮಾಡ್ಬೇಕು. ಏನ್ ಹೇಳಿ? ಈ ಕೋಟು ಮತ್ತೆ ವಾಚು ಎರಡು ನಂಗೆ ಬೇಕು. ನೀವೇ ಹೇಳಿದೀರಾ ಇದು ಫಾರಿನ್ ಐಟಮ್ ಅಂತ ಹೇಳಿ, ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ. ನೀವ್ ಇದಕ್ಕೆ ದುಡ್ಡು ಕೊಟ್ಟಿದ್ದೀರಾ ಅಂತ ನಾನು ನಿಮಗೆ ದುಡ್ಡು ಕೊಡ್ತೀನಿ, ಆದ್ರೆ ನನ್ನ ಹತ್ರನೇ ಲೂಟಿ ಮಾಡಕ್ ನೋಡ್ಬೇಡಿ. ಆಯ್ತು, ಅವನಿಗೆ ಯಾಮಾರಿಸಿ 500ಕ್ಕೆ ವಾಚ್ ತಗೊಂಡಿದ್ದೆ. ಅಮೂಲ್ಯನ್ ಡ್ರಾಯರ್ ಮೇಲೆ ಇದ್ದಿದ್ದ ಸ್ಯಾಂಪಲ್ ಫಿಂಗರ್ ಪ್ರಿಂಟ್ಸ್ ನ ಲ್ಯಾಬ್ ಕಳ್ಸಿದೀನಿ. ಸದ್ಯದಲ್ಲೇ ರಿಪೋರ್ಟ್ಸ್ ಬರುತ್ತೆ. ಬಟ್ ಅಲ್ಲಿ ಅವಳ ಫಿಂಗರ್ ಪ್ರಿಂಟ್ಸ್ ಹೇಗೆ ಬರೋಕ್ ಸಾಧ್ಯ ವಿಕ್ರಾಂತ್? ಹೇಗೆ ಅಂದ್ರೆ, ನಾವ್ ಯಾರು ಇಲ್ದೇ ಇರೋ ಟೈಮಲ್ಲಿ ಸಾಹಿತ್ಯನೇ ಡ್ರಾಯರ್ ಒಳಗೆ ದುಡ್ಡು ಇಟ್ಟಿದ್ದಾಳೆ ಅನ್ನೋ ಡೌಟ್.
ಹಲೋ, ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಿದ್ಯಾ? ಎಸ್ ಸರ್, ನೀವು ಹೇಳಿರೋದು ಸತ್ಯನೇ. ನೀವು ಕೊಟ್ಟ ಸಾಹಿತ್ಯ ಅನ್ನೋರು ಫಿಂಗರ್ ಪ್ರಿಂಟ್ಗೂ ಡ್ರಾಯರ್ ಮೇಲಿದ್ದ ಫಿಂಗರ್ ಪ್ರಿಂಟ್ಗೂ ಮ್ಯಾಚ್ ಆಗ್ತಾ ಇದೆ.